ಶಾಂಪೂ ತರ ಹಾಕಿ ಸ್ನಾನ ಮಾಡಿದ್ರೆ ತಲೆ ಹೊಟ್ಟೆ ಇರಲ್ಲ ಕಣಮ್ಮ. ಉಪ್ಪಿಟ್ಟು ಕೇಸರಿ ಬಾತ್ಗೆ ಇದು ರಸ ಹಾಕ್ಬಿಟ್ರೆ ಕೇಸರಿ ಕಲರ್ ಬರುತ್ತೆ. ದೇವದಾರೇನು ಸಹ ಗಂಧನೆ, ಆಮೇಲೆ ರಕ್ತಚಂದನನು ಗಂಧನೆ. ಅನಿಲ ಗುಣ ಭೂಗುಣಗಳಿಂ ಸಸ್ಯ ಧಾನ್ಯ ಗುಣ. ನಿಮಗೆ ಕಿಡ್ನಿಲ್ ಸ್ಟೋನ್ ಆಗಲ್ಲ. ಕುಕ್ಕೆ ಬಳ್ಳಿ ಅಂತ ಕರೀತಾರೆ ಇದನ್ನ. ಅಂದ್ರೆ ಹೆಣ್ಣು ತ್ರಾಣಿ ಬಂದು ಮುಳ್ಳಿರುತ್ತೆ, ಗಂಡು ತ್ರಾಣಿಗೆ ಮುಳ್ಳಿರಲ್ಲ. ಕ್ಯಾನ್ಸರ್ನ ವಾಸಿ ಮಾಡುವಂತ ಗುಣ ಇದೆ. ಅಮೃತ ಬಳ್ಳಿಗೆ ತಂಗಿ ಇದೆ, ಚಿಕ್ಕಮ್ಮ ಇದೆ, ದೊಡ್ಡಮ್ಮ ಇದೆ. ಹಾಕೊಂಡ್ರಲ್ಲ ಬಾಯಿ ಕೆಟ್ಟ ವಾಸನೆ ಬರಲ್ಲ. ಅಪೆಂಡಿಕ್ಸ್ ಇರ್ಬೋದು, ಅಲ್ಸರ್ ಇರ್ಬೋದು, ಪೈಲ್ಸ್ ಇರ್ಬೋದು, ಅವೆಲ್ಲದೂ ವಾಸಿ ಮಾಡುವಂಥ ಗುಣ ಈ ಉತ್ತರಾಣಿಗಿದೆ. ಅಪಮಾರ್ಗಿ ಅಂತ ಕರೀತಾರೆ ಸಂಸ್ಕೃತ. ಅಮಂತ್ರಮಕ್ಷರಂ ನಾಸ್ತಿ, ಅಮಂತ್ರಮಕ್ಷರಂ ನಾಸ್ತಿ, ನಾಸ್ತಿ ಮೂಲ ಮನೌಷಧಃ, ಅಯೋಗ್ಯ ಪುರುಷಃ ನಾಸ್ತಿ, ಯೋಜಕ ತತ್ರ ದುರ್ಲಭ. ನೋಡಿ ಇದನ್ನ ಮೂಗ್ಬಟ್ಟಿನ ಗಿಡ ಅಂತ ಕರೀತಾರೆ. ಏನಂತ ಕರಿತೀವಿ? ಆಗ್ಲೇ ಏನಾಗಿದೆ ಜುಮ್ಕಿ ಅಂತ ಕರೆದ್ವಿ ಅಲ್ವಾ. ನಮಗೆ ಕಾಡಿನಲ್ಲಿ ವಾಸ ಮಾಡ್ತಾರಲ್ಲ ಒಂದಷ್ಟು ಜನಗಳು, ಅವರು ಯಾವುದೇ ಅಂಗಡಿಗಳಿಗೆ ಹೋಗಿ ನನಗೆ 1 ಗ್ರಾಮ್ಗೆ 6,000ನೋ 7,000ನೋ 10,000ನೋ ಕೊಟ್ಟು ಜ್ಯುವೆಲರಿ ಮಾಡಿಸಿರಿ. ಏನಾಗುತ್ತೆ, ನೀವು ಕಾಡೆಯವರೆಗೂ ಇದನ್ನೇ ಎಕ್ಕೋಬೇಕಾ ಅಂತ ಹೇಳಿ ಮಾಡ್ತೀರಾ. ಯಾವುದೋ ಒಂದು ಆರ್ಟಿಫಿಷಿಯಲ್ ಯಾವುದೋ ಅಂದರೆ ರೋಡ್ ಗೋಲ್ಡು ಅಥವಾ ಉಮಾ ಗೋಲ್ಡು ಅಥವಾ ಬೇರೆ ಕಮ್ಮಿ ಜ್ಯುವೆಲರ್ಸ್ ತೊಗೊಂಡು ಎಂಜಾಯ್ ಮಾಡ್ತೀರಾ ನೀವು. ಆಗ ಏನಾಗುತ್ತೆ ಗೊತ್ತಾ, ಡೈಲಿ ಜ್ಯುವೆಲರ್ಸ್ ಬೇಕು ನಮಗೆ ಅಂತ ಅಂದರೆ, ಸೊ ಕಿವಿಗೆ ಇಟ್ಕೊಳ್ಳಿ, ಇದನ್ನು ಕಿವಿಗೆ ಇಟ್ಕೊಳ್ಳಿ, ಒಂದು ದಿವಸ ಹೂವು ಇಟ್ಕೊಂಡು ಹೋಗಿ ಅಷ್ಟೇ. ಎಷ್ಟು ಚಂದ ಕಾಣ್ತಾ ಗೊತ್ತಾ ನಿಮಗೆ. ಅದು ತೆಗೆದು ಮಣಿ ಹಾಕೊಂಡಿದೆಯಲ್ವಾ, ಆ ಮಣಿ ಬದಲು ಇದನ್ನು ಇಟ್ಕೊಂಡ್ರೆ ಮುತ್ತಿದ್ದಂಗಿರುತ್ತೆ ಇದು, ಆಯಿತಾ. ಇದು ಗಾಯಗಳಿಗೆ ಬರುತ್ತೆ ಕಣಮ್ಮ. ಗಾಯಗಳು ಯಾರಿಗಾರು ತುಂಬ ಕೈಲಿ ಗಾಯಗಳಾಗಿದ್ರೆ, ಕೈಲಿ ಮತ್ತು ಎಲ್ಲಾದ್ರೂ ಗಾಯಗಳಾಗಿದ್ರೆ ಇದು ರಸಕ್ಕೆ ಏನು ಮಾಡೋದು, ಅಜ್ಜಿ ಹೇಳ್ದಂಗೆ ಕರಿದು ಬಿಳಿದಂದ್ರೆ ಗೊತ್ತಾ, ಬೆಳ್ಳುಳ್ಳಿ ಮತ್ತು ಕಾಳು ಮೆಣಸು ಕೆಚ್ಚಿಬಿಟ್ಟು ಅದು ಕಟ್ಬಿಟ್ರೆ ಗಾಯಗಳನ್ನ ವಾಸಿ ಮಾಡುವಂಥ ಶಕ್ತಿ ಇದಕ್ಕೆ. ಇದನ್ನ ನಮ್ಮಲ್ಲಿ ಮೂಗ್ಬಟ್ಟಿನ ಗಿಡ ಅಂತ ಕರೀತಾರೆ. ಅಂತ ಕರಿತೀವಿ ಮೂಗ್ಬಟ್ಟು. ಹಾಂ ನೋಡಿ, ಪುಟ್ಟಿ ತೋರ್ಸವ, ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಹಾಲು ಗೌರಿ ಅಂತ ಕರಿತೀವಿ ಇದನ್ನ. ಹಾಲು ಗೌರಿ ಏನಂತ, ಮೂಳೆಗಳು ಗಟ್ಟಿ ಆಗಂಗೆ ನೋಡ್ಕೊಳ್ಳುತ್ತೆ, ಮೂಳೆಗಳು ಗಟ್ಟಿ ಆಗಂಗೆ ಮಾಡ್ಕೊಳುತ್ತೆ. ಮತ್ತು ನಮ್ಮ ಹೊಟ್ಟೆನ ತುಂಬ ಚೆನ್ನಾಗಿ ಕ್ಲೀನ್ ಮಾಡುವಂಥದ್ದು ಇದೆ, ತುಂಬ ಚೆಂದಾಗಿ ಕ್ಲೀನ್ ಮಾಡುತ್ತೆ ಹೊಟ್ಟೆನ. ಇದೇನು ಮಾಡಿ ಅಂತ ಅಂದರೆ ಕುಡಿ ತೆಗೆದು ಸಾಂಬಾರಿಗೆ ಹಾಕ್ತಾರೆ, ತಿನ್ನೋವಂಥ ಸೊಪ್ಪು ಇದು ಹಾಲು ಗೌರಿ. ಯಾದವ ನೋಡಿ, ಇದು ಶತಾವರಿ ಏನಂತ ಕರಿತೀವಿ ಅಂದ್ರೆ ಹಲವು ಮಕ್ಕಳ ತಾಯಿ. ಶತಾವರಿ, ಶತಾವರಿ ಗುಡ ಅಂತ ಕೇಳಿದ್ರಾ? ಶತಾವರಿ ಅಂತ ಕರೀತಾರೆ ಇದನ್ನ. ಶತಾವರಿ ಏನು ಮಾಡುತ್ತೆ ಅಂದರೆ ಬೇರುಗಳಿದಾವಲ್ಲ, ಆ ಬೇರುಗಳ ಇದನ್ನು ಬಳಸೋದ್ರಿಂದ ನಮಗೆ ಶತಾವರಿ ನಿಶಕ್ತಿ ಕಮ್ಮಿ ಮಾಡುತ್ತೆ, ಶಕ್ತಿನ ನಿಶಕ್ತಿ ಅಂದರೆ ಸುಸ್ತೆಲ್ಲ ಕಡಿಮೆ ಮಾಡುವಂಥ ಇದನ್ನು ಶತಾವರಿ ಇದು ಬೇರನ್ನು ತೆಗೆದು ನೀವು ಹಾಲಿಗೆ ಹಾಕೊಂಡು ಕುಡಿದ್ರೆ ತುಂಬ ಚೆಂದ ಕೆಲಸ ಮಾಡುತ್ತೆ. ನಮ್ಮ ಬಾಡಿ ತುಂಬ ಚೆಂದ ಇರುತ್ತೆ. ನೀವೇನು ಕಾಫಿ ಟೀ ಕುಡಿತೀರಲ್ವಾ, ಒಂದಿಷ್ಟು ಶತಾವರಿದು ಕುಡೀರಿ, ಒಂದಿಷ್ಟು ಸೊಗಡೆ ಬೇರ್ದು ಕುಡೀರಿ, ಒಂದಿಷ್ಟು ಸಿಬಿ ಕಷಾಯ ಕುಡೀರಿ, ಒಂದಿಷ್ಟು ಇದು ಕುಡೀರಿ, ಒಂದೊಂದು ದಾಸವಾಳದ ಕಷಾಯ ಕುಡೀರಿ, ಒಂದಿಷ್ಟು ರಂಜದು ಅಲ್ವಾ, ಒಂದ್ಸಲಿ ಬಕ್ಳದ್ದು, ಯಾವುದೋ ಹೂವಿನ ದಳಗಳಿರ್ತಾವಲ್ಲ, ಆ ಕೇಸರ ಬಾದಾಮಿ ಎಲ್ಲ ಕುಡಿತೀರಲ್ವ ನೀವು, ಏನೇನೋ ಕುಡಿತೀರಲ್ವ, ಅದ್ರ ಬದಲು ಒಂದೊಂದು ಯಾವ್ದಾರು ಒಂದು ಹೂಗಳು ಹಾಕೊಂಡು ಕುಡಿಯೋದು, ಶಂಖ ಪುಷ್ಪ ಹಾಕೊಂಡು ಕುಡಿಯೋದು, ಅದು ಅಷ್ಟೇ ತುಂಬ ಚೆಂದ ಇರ್ತಾವೆಲ್ಲ. ಸ್ನಾನ ಮಾಡಲಿಕ್ಕೆಲ್ಲ ಬಳಸ್ತೀರಲ್ಲಪ್ಪ, ಅವು ಕಿತ್ಕೊಂಬರ್ಮ. ಹಾಂ, ಏಯ್ ಸ್ನಾನ ಮಾಡ್ತೀರಲ್ವ ನೀವು, ಸ್ನಾನಕ್ಕೆ ಏನು ಹಾಕೋತೀರಪ್ಪ? ಸೋಪು, ಶಾಂಪು, ಸೀಗೆಕಾಯಿ ಹಾಕೋತೀರಲ್ವಾ? ಬಾ ಪುಟ್ಟ ಬರೋವಲ್ಲಿ ಹಂಗೆ ನೋಡಿ, ಅಷ್ಟೇ ನೋಡಿ. ಕೈ ವಾಶ್ ಮಾಡ್ಕೊಳ್ಳಿ, ಕೈ ಹಂಗೆ ವಾಶ್ ಮಾಡ್ಕೊಳ್ಳಿ. ಕೈ ವಾಶ್ ಮಾಡ್ಕೊಳ್ಳಿ, ಕೈ ವಾಶ್ ಮಾಡ್ಕೊಳ್ಳಿ ಇದರಲ್ಲಿ. ಸ್ಮೆಲ್ ನೋಡಿ ಅಲ್ಲ, ಸ್ಮೆಲ್ ನೋಡಿ ಹೇಗಿದೆ. ಇದು ಸ್ನಾನ ಮಾಡ್ಬೇಕಾದ್ರೆ ಏನು ಮಾಡಿ ಗೊತ್ತಾ, ನೀವು ತಲೆಗೆ ಹಚ್ಚಿ ಇದರ ಸ್ನಾನ ಮಾಡಿದ್ರೆ ಸ್ನಾನ ಹೆಂಗಿರುತ್ತೆ ಗೊತ್ತಾ, ಮಹಾರಾಜನ ಸ್ನಾನ ಇದ್ದಂಗಿರುತ್ತೆ. ಮಹಾರಾಜ ಸ್ನಾನ ಮಾಡ್ತಿದ್ ಗೊತ್ತಾ, ಒಂದ್ ಕಡೆ ಶ್ರೀಗಂಧ ಹಾಕೋತಾ ಇದ್ದ, ಆಮೇಲೆ ಏನಂದ್ರ ಪನ್ನೀರ್ ಹಾಕೋತಾ ಇದ್ದ, ತುಂಬಾ ತರ ಹಾಕೋತಿದ್ನಲ್ಲ. ಅವಾಗ ಅವರಿಗೆಲ್ಲ ಸೋಪ್ ಇರ್ಲಿಲ್ಲ, ಶಾಂಪ್ ಇರ್ಲಿಲ್ಲ. ಅವ್ರು ಏನ್ ಮಾಡ್ತಿದ್ರು, ಅವ್ರು ಸ್ನಾನ ಮಾಡೋದೇ ಗಡಿಗೆ ಇರ್ತಿತ್ತಲ್ಲ, ಆ ಗಡಿಗೆಗೆ ಎಲ್ಲದನ್ನು ಹಾಕೊಂಡು ಎಲ್ಲ ಸಾಲು ಕುಂಭ ದೇವ್ರಿಗೆ ಅಭಿಷೇಕ ಮಾಡ್ತಾರ ನೋಡಿ ಇರಲ್ಲ, ದೇವ್ರಿಗೆ ಅಭಿಷೇಕ ಮಾಡೋಕೆ ತುಂಬಾ ಕುಂಭಗಳು ಇಟ್ಕೊಂಡಿರ್ತಾರಲ್ಲ, ಅದ್ರೊಳಗೆ ರಾಜ ಸ್ನಾನ ಮಾಡೋಕೆ ಏನ್ ಮಾಡ್ತಿದ್ದ, ಒಂದೇ ಶ್ರೀಗಂಧದ ಇದನ್ನ ಹಾಕೋತಿದ್ದ, ಶ್ರೀಗಂಧ ತುಂಬಿರುವಂತ ನೀರು ಹಾಕೋತಿದ್ದ. ಸೊ ಇದನ್ನ ನೋಡಿದ್ರಲ್ಲ ಎಷ್ಟು ಚಂದ ಸ್ಮೆಲ್ ಇದೆ ಅಲ್ವಾ, ಅಲ್ವಾ. ಇದನ್ನ ನೀವೇನ್ ಮಾಡಿ ಗೊತ್ತಾ, ಶುಂಠಿ ಹಾಕತ್ತೀರಾ, ಯಾವಾಗ್ಲೂ ಸಿಕ್ಕಲ್ಲ, ಇದು ಸೀಸನ್ ಅಷ್ಟೇ, ಆಮೇಲೆ ಮರ್ತೋಗ್ಬಿಡುತ್ತಿದ್ದು. ಎಷ್ಟು ಚೆನ್ನಾಗಿದೆ ನೋಡ್ರಿ ಶುಂಠಿ. ಜಿಂಜಿಬೆರೆ ಅಫಿಷಿನೇಲಿಯಾ ಅಂತ ಇದ್ರ ಹೆಸರು. ಇದು ಕುದುರೆ ಶುಂಠಿ ಅಂತ ಕರೀತಾರೆ ನಮ್ಮ ಕಡೆ. ಇದು ಕುದುರೆ ಶುಂಠಿ ಅಂತ ಕರೀತಾರೆ. ವೈಲ್ಡ್ ಇದು ಕುದುರೆ ಶುಂಠಿ, ಇದು ವೈಲ್ಡ್. ಚಟ್ನಿಗೆ ಬಳಸ್ಬೇಡಿ, ಇದನ್ನ
ತೆಗೆದು ಶಾಂಪೂ ಥರ ಹಾಕಿ ಸ್ನಾನ ಮಾಡಿದ್ರೆ ತಲೆ ಹೊಟ್ಟೆ ಇರಲ್ಲ ಕಣಮ್ಮ, ಗೊತ್ತಾಯ್ತಲ್ಲ. ಎಲೆ ಬರಲ್ಲ ಕಣಮ್ಮ, ಅದು ಹೂವು ಏನು ಬರುತ್ತಲ್ಲ, ನಿಮಗೆ ಚಳಿಗಾಲದಲ್ಲಿ ತಲೆ ಒಟ್ಟಾಗುತ್ತೆ ಜಾಸ್ತಿ ಅಲ್ವಾ, ತಲೆಯಲ್ಲಿ ಅಗರು ಅಂತ ಏನು ಕರಿತೀವಲ್ಲ ಆಗರಾಗುತ್ತೆ. ಅಗರಿಗೆ ಏನು ಮಾಡಿ ಅಂತ ಅಂದರೆ ಇದ್ರ ಹೂ ಬರುತ್ತೆ, ಯಾವಾಗ ತಲೆ ಒಟ್ಟಾಗುತ್ತೋ ಅವಾಗ ಮೆಡಿಸನ್ ಬರುತ್ತೆ. ತೆಗೆದ್ಬಿಟ್ಟು ಏನು ಮಾಡಿ ನೀವು ಸೋಪು ಶಾಂಪೆಲ್ಲ ಬಿಟ್ಟಾಕ್ಬಿಟ್ಟು ಅದನ್ನೇ ತೆಗೀರಿ, ಅದನ್ನೇ ಹಾಕೊಳಕ್ಕೆ ಸ್ಟಾರ್ಟ್ ಮಾಡಿ. ಇದು ಗೊತ್ತೇನಮ್ಮ ಲಂಟಾನ, ರೋಜನ್ ಗಿಡ. ಇದ್ರ ಹಣ್ಣು ಸಹ ಹಣ್ಣಿದೆಯಲ್ಲ, ಈ ಹಣ್ಣಲ್ಲಿ ರಿಚ್ ತಿಂತಾರಲ್ಲ ನಮ್ಮ, ಏನಕ್ಕೆ ತಿಂತಾರೆ ಗೊತ್ತಾ, ಇದರಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಇರುತ್ತೆ. ಕಬ್ಬಿಣದ ಅಂಶ ಏನಂದ್ರೆ ರಕ್ತ ಕಮ್ಮಿ ಆಗ್ಬಿಡ್ತು ಅಂತ. ರಕ್ತ ಕಮ್ಮಿ ಆಗಲ್ಲ, ಗೊತ್ತಾಯ್ತಾ. ಡಾಕ್ಟ್ರುಗಳು ಹೇಳ್ತಾರೆ ನಿಂಗೆ ರಕ್ತ ಕಮ್ಮಿ ಇದೆ ತಿನ್ನೋತ್ತೆ ಅಂತ. ಯಾವುದೇ ಕಾರಣಕ್ಕೂ ಆರೋಗ್ಯವಂತ ಮನುಷ್ಯನ ದೇಹದಲ್ಲಿ ಎಷ್ಟು ಲೀಟ್ರ್ ರಕ್ತ ಇರುತ್ತಪ್ಪ? 6 ಲೀಟ್ರ್ ರಕ್ತ ಇರುತ್ತೆ ಅಲ್ಲೇನಪ್ಪ. 6 ಲೀಟ್ರ್, ನಿಮಗೆಲ್ಲ ಕಡಿಮೆ ಇರ್ಬೋದು ಅಲ್ವಾ. 6 ಲೀಟ್ರ್ ರಕ್ತ ಇರುತ್ತೆ. ರಕ್ತ ಕಮ್ಮಿ ಇರಲ್ಲ, ರಕ್ತದಲ್ಲಿ ತಾಕತ್ ಕಮ್ಮಿ ಆಗುತ್ತೆ. ರಕ್ತದ ಅಂಗಗಳು ಯಾವ್ಯಾವ ಗೊತ್ತಾ ನಿಮಗೆ? ಪ್ಲಾಸ್ಮಾ ಇದೆ, ಪ್ಲೇಟ್ಲೆಟ್ಸ್ ಇದೆ, ಹಿಮೋಗ್ಲೋಬಿನ್ ಅಂತ ಇದೆ, ಕೇಳಿದಿರಲ್ವಾ. ಅವು ಪ್ರಮಾಣ ಕಮ್ಮಿ ಆಗುತ್ತೆ. ಏನು ಮಾಡೋದು, ಇದ್ರ ಹಣ್ಣುಗಳು ತಿನ್ನೋದ್ರಿಂದ, ಅದು ಗಣಕೆ ಹಣ್ಣು ತಿನ್ನೋದು, ಈ ಕಪ್ಪಗಿರೋ ಹಣ್ಣುಗಳು ಯಾವ್ದಾರ ತಿನ್ನಿ, ಜಮ್ನೆಲೆ ಹಣ್ಣು ತಿನ್ನೋದು, ಕಪ್ಪಗೆ ಏನಿರ್ತಾವಲ್ಲ ಅವೆಲ್ಲ ಕಬ್ಬಿಣದ ಅಂಶ ಜಾಸ್ತಿ ಇರುತ್ತೆ. ನಿಮಗೆ HP ಬೇಕೇ ಇಲ್ಲ, HBನೂ ಬೇಕಿಲ್ಲ. ಹಿಮೋಗ್ಲೋಬಿನ್ ಕಂಟೆಂಟ್ ಕಮ್ಮಿ ಆಗಿದೆ ಅಂತ ಏನು ಮಾಡ್ತಾರೆ, ನಿಮಗೆ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ಅವು ಇವೆಲ್ಲ ಕೊಡ್ತಾರೆ. ಗಣಕೆ ಸೊಪ್ಪು ತಿನ್ನಿ, ರೋಜಂತ ಹಣ್ಣು ತಿನ್ನಿ, ಹಣ್ಣಾಗಿರೋ ತಿನ್ನಬೇಕು, ಕಾಯಿ ತಿನ್ನಬಾರ್ದು. ನಿಮ್ಗೆ ಆಟೋಮೆಟಿಕಲಿ ನಮ್ಮ ಬಾಡಿನಲ್ಲಿ ಫೋಲಿಕ್ ಆಸಿಡ್ ಬರುತ್ತೆ. ಇನ್ಯಾದವ ಇದೇನು ಬೇಕಂದ್ರ ದೊಡ್ಡ ಪತ್ರೆ, ಗೊತ್ತಾಯ್ತಲ್ಲ. ಯಾಕಪ್ಪ ಇದು ದೊಡ್ಡ ಪತ್ರೆ ಅಂತ ಕರಿತೀವಿ ಅಂತ ಅಂದರೆ, ಇದರಲ್ಲಿ ಸಂಸ್ಕೃತದಲ್ಲಿ ಇದನ್ನು ಕರ್ಪೂರವಲ್ಲಿ ಅಂತ ಕರೀತಾರೆ. ಸ್ಮೆಲ್ ನೋಡಿ ಯಾವ ಥರ ಇದೆ, ಕರ್ಪೂರದ ಥರ ಸ್ಮೆಲ್ ಬರುತ್ತಲ್ವಾ. ಇದು ಅಷ್ಟೇ. ಇದು ಸ್ನಾನ ಮಾಡೋಕೆ ಹಾಕ್ಕೊಂಡ್ರೆ, ಸ್ನಾನ ಮಾಡಬೇಕಾದ್ರೆ ನೀರಿಗೆ ಹಾಕ್ಕೊಂಡ್ರೆ ನೋಡ್ರಿ, ಸ್ನಾನ ಮಾಡಬೇಕಾದ್ರೆ ಇದನ್ನ ಹಾಕ್ಕೊಂಡ್ರೆ, ಇನ್ನು ಗುಲಾಬಿ ಜೊತೆ ಕಟ್ತಿರಲ್ಪ ಪತ್ರೆ, ಅದು ಇದು ಎಲ್ಲ ಹಾಕೊಂಡ್ರೆ ಸ್ನಾನ ಹೆಂಗಿರುತ್ತೆ ನಿಮ್ದು? ನಿಮ್ದು ರಾಣಿ ಸ್ನಾನ, ಅವ್ರದ್ದು ಇದು ಮುಟ್ಟಿರು ಮುನಿ. ಇದು ಲಜ್ಜಾಲು ಅಂತ ಕರೀತಾರೆ ಇದನ್ನ, ಲಜ್ಜಾಲು ಸಂಸ್ಕೃತದಲ್ಲಿ. ನಾಚಿಕೆ ಗಿಡ, ನಾಚಿಕೆ ಮುಳ್ಳಿನ ಗಿಡ ಅಥವಾ ಲಜ್ಜಾಲು. ಲಜ್ಜೆ ಅಂದ್ರೆ ನಾಚಿಕೆ ಇರೋದು. ತಿನ್ಬೋದು, ತಿನ್ಬೋದು. ಇದು ಕಹಿ ಅಲ್ಲ, ಹೆಂಗಾರ ಇರಲಿ, ಕಹಿ ತುಂಬ ಒಳ್ಳೇದು ನಮ್ಮ ಆರೋಗ್ಯಕ್ಕೆ. ಅದೇನು ಮಾಡಿ ಅಂದರೆ, ಕುಡಿ ಇರುತ್ತಲ್ಲ, ಆ ಕುಡಿ ತೆಗೆದ್ಬಿಟ್ಟು ನೀವು ಸಾಂಬಾರ್ಗೆ ಹಾಕ್ಕೊಳ್ಳಿ, ಚಟ್ನಿಗೆ ಹಾಕ್ಕೊಳ್ಳಿ. ಇನ್ನು ಸಮೂಲ ಬೇರ್ ಸಮೇತ ಕಿತ್ಕೊಂಡ್ಬಿಟ್ಟು ನೀವು ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆ ಎಂಥವೆಲ್ಲ ತೊಗೊಂಬಿಟ್ಟು ಅದ್ರೊಳಗಡೆ ಹಾಕ್ಬಿಡ್ರಿ. ಅದ್ರೊಳಗಡೆ ಹಾಕ್ಬಿಟ್ಟು ಕುದಿಸಿ, ಆಮೇಲೆ ಕುದಿತಾ ಎಣ್ಣೆಗೆ ಇದನ್ನು ಹಾಕ್ಬಿಡ್ರಿ, ಬೋಂಡ ಹಾಕ್ದಂಗೆ. ಫಸ್ಟ್ ಏನು ಮಾಡಬೇಕು, ಎಣ್ಣೆ ಜೊತೆನೇ ಹಾಕ್ಬಿಟ್ಟು ಕುದಿಸ್ಬೇಕು. ಇದನ್ನು ಹಾಕಿ ಕುದಿಸ್ದಾಗ ಏನಾಗುತ್ತೆ ಗೊತ್ತಾ ನಿಮಗೆ, ಯಾರಾದರೂ ನಿಮ್ಮ ಮನೇಲಿ ಹಜ್ಜಿದೀರ ಏನಾದರೂ ಮಂಡಿ ನೋವು, ಕೈ ನೋವು, ಕಾಲು ನೋವು ಅಂತ ಇರ್ತಿರಲ್ಲ, ಅವ್ರಿಗೆ ಇದು ಮೆಡಿಕೇಟೆಡ್ ಆಗುತ್ತೆ, ಮೆಡಿಕೇಟೆಡ್ ಆಯಿಲ್ ಆಗುತ್ತೆ. ಮುಟ್ಟಿರು ಮುನಿ ಸೇರಿಸಿ ಹಾಕೋಬೋದು. ಕೈ ಎಣ್ಣೆ ಜೊತೆನೆ ಬೇಕಾದ್ರೆ ಹಾಕ್ಬೋದು. ಶಂಖಪುಷ್ಪ ಏನಂತ ಕರಿತೀವಿ? ಶಂಖ ಅಂದ್ರೆ ಏನು ಅಲ್ವಾ? ನಮ್ಮ ಕಿವಿಗೆ ಏನಂತ ಕರಿತೀವಿ? ಕಿವಿನಲ್ಲಿ ಒಂದು ಇದಿದೆ, ಎಂತ ಕರಿತೀವಿ? ಅಲ್ಲ, ಹಿಂಗೆ ಬರುತ್ತಲ್ಲ, ಅದಕ್ಕೆ ಏನಂತ ಕರಿತೀವಿ? ಶೃಂಖ ಅಲ್ಲ, ಶೃಂಖ, ಶ್ರುತಿಕವೇ. ನಮ್ಮ ಶಬ್ದನೆಲ್ಲ ಎಳ್ಕೊಳ್ಳುತ್ತೆ, ನೋಡಿದ್ರಾ? ನಮ್ಮ ಕಿವಿ ಥರನೇ ಇದೆಯಲ್ವಾ ಇದು? ಗೊತ್ತಾಯ್ತಾ? ಕೇಳಿದ್ರೆ ಕಿವಿ ಒಳಗಡೆ ಈ ಥರ ಶಂಖ ಥರ ಇದೆ, ನೋಡಿದ್ರಾ? ಅದು ಸೌಂಡ್ ಬರುತ್ತೆ ಅದ್ರ ಮೇಲ್ಗಡೆ. ಆ ಸೌಂಡನ್ನು ಎಳ್ಕೊಳ್ಳೋ ಶಕ್ತಿ ಇದಕ್ಕಿದೆ. ಇದೇನಾಗುತ್ತೆ, ಮ್ಯಾಕ್ಸಿಮಮ್ ಕಿವಿ ನೋವುಗಳಿಗೆ ಬಳಸುವಂಥದ್ದು ಇದು ಅಷ್ಟೇ. ನೀವು ಅನ್ನ ಮಾಡ್ತೀರಲ್ಲ, ಅನ್ನ ಬಿಳಿ ಅನ್ನ ಉಂಡು ಬೇಜಾರಾಗಿರುತ್ತೆ ನಿಮಗೆ. ಅಂದೊಳಗಡೆ ಇದು ಹಾಕಿದ್ರೆ ಏನಾಗುತ್ತೆ? ನೀಲಿ ಕಲರ್ ಅನ್ನ ಆಗುತ್ತೆ. ನೀಲಿ ಕಲರ್ ಅನ್ನ ಊಟ ಮಾಡ್ಬೋದು. ಚಟ್ನಿ ಹಾಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಷ್ಟೇ. ಮಾಡ್ತೀಯನೋ ನೀನು? ಮಾಡ್ತೀರಾ? ಅಲ್ಲ, ಒಟ್ಟು ಕಷಾಯ ಮಾಡ್ಕೊಂಡು ಕುಡಿಬೋದಮ್ಮ, ತುಂಬಾ ಚೆನ್ನಾಗಿರುತ್ತೆ ಕಷಾಯ ಮಾಡ್ಕೊಂಡು ಕುಡಿದ್ರೆ. ಶಂಖಪುಷ್ಪ ಯಾವುದು ಸರ್? ಇದು ನಮ್ಮಲ್ಲಿ ಇಲ್ಲ, ಕಾಡು ಹುಚ್ಚಳ್ಳು ಅಂತ ಕರೀತಾರೆ. ಏನಾಗುತ್ತೆ ಅಂದ್ರೆ, ಇದು ಇದರಲ್ಲಿ ಏನಾಗಿರುತ್ತೆ ಗೊತ್ತೇನಪ್ಪ? ಯಾಕೆ ಬೆಳೆಯುತ್ತೆ ಅಂದ್ರೆ, ನೀವು ಬೇರ್ಗಳಲ್ಲಿ ಗಂಟಿರುತ್ತೆ ಅಂತ ಕೇಳಿದ್ರಲ್ವಾ? ಗಂಟುಗಳಲ್ಲಿ ಏನಿರುತ್ತೆ ಗೊತ್ತಾ ನಿಮ್ಗೆ? ರೈಸೋಬಿಯಂ ಅಂತ ಇರುತ್ತೆ. ಹೌದು, ಲೆಗ್ಯೂಮ್ಸ್ ಅಲ್ಲಿ ಮಾತ್ರ ರೈಸೋಬಿಯಂ ಇದೆ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ನಾನ್ ಲೆಗ್ಯೂಮ್ಸ್ ಅಲ್ಲೂ ಸಹ, ಅಂದ್ರೆ ದ್ವಿದಳ ಇದೆಯಲ್ಲ, ಯಾವುದೇ ದ್ವಿದಳಗಳಿರ್ಲಿ ಎಲ್ಲದರಲ್ಲೂ ರೈಸೋಬಿಯಮೇ ಇರುತ್ತೆ. ಲೆಗ್ಯೂಮ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಇದು ಎಲ್ಲಾಗುತ್ತೆ ಅಂದ್ರೆ, ಎಲ್ಲಿ ನೈಟ್ರೋಜನ್ ಕಮ್ಮಿ ಇರುತ್ತೋ ಆ ಜಾಗದಲ್ಲಿ ಹುಟ್ಟಿ ಆ ಜಾಗಕ್ಕೆ ಬೆಳೆಗಳಿಗೆ ನೈಟ್ರೋಜನ್ ಕೊಟ್ಟು ಸತ್ತೋಗುತ್ತೆ. ಇದು ವಾಯುನಾರಾಯಣಿ ಅಥವಾ ವಾತನಾರಾಯಣಿ ಅಂತ ಕರೀತಾರೆ. ಇದು ವಾತನಾರಾಯಣಿ ಅಂತ ಕರೀತಾರೆ ಈ ಸೊಪ್ಪನ್ನು. ಇದು ಅಷ್ಟೇ, ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ ಈ ಸೊಪ್ಪನ್ನು ಬಳಸಿದ್ರೆ ಸಾಂಬಾರಿಗೆ ಬರುತ್ತಮ್ಮ. ವಾತನಾರಾಯಣಿ
ವಾತನಾರಾಯಣಿ ಅಥವಾ ವಾಯುನಾರಾಯಣಿ ಅಂತಲೂ ಕರೀತಾರೆ. ವಾತರೋಗಗಳಂದರೆ ಮಂಡಿ ಹಿಡ್ಕೊಳ್ಳೋದು, ಕೈ ಹಿಡ್ಕೊಳ್ಳೋದು, ಕಾಲು ಹಿಡ್ಕೊಳ್ಳೋದೆಲ್ಲ ಆಗ್ತಿರ್ತಲ್ಲ ವಯಸ್ಸಾದವ್ರಿಗೆ, ಅಂಥವ್ರಿಗೆ ಬರ್ತೀನಿ. ಇದು ಬ್ರಯೋಫಿಲಾ ಅಂತ ಕರೀತಾರೆ. ನಿಮ್ಮ ಬಾಟ್ನಿಕಲ್ ನೇಮ್ ಬಂದು ಶುಗರ್ ಅನ್ಬೇಡವ, ಬ್ರಯೋಫಿಲಾ ಅಂತ ಕರೀತಾರೆ ಇದನ್ನ. ಪತ್ರಭರಣಿ, ಪತ್ರ ಪತ್ರ ಬೀಜ, ಬೀಜಪತ್ರ, ಪತ್ರ ಬೀಜ ಅಂದ್ರೆ ಎಲೆನೇ ಬೀಜ ಆಗುತ್ತೆ ಇದು. ಇದೇನಾಗುತ್ತೆ, ಇದನ್ನ ಸಂಸ್ಕೃತದಲ್ಲಿ ಕಾಳಿಂಗ ಅಂತಾನೂ ಕರೀತಾರೆ. ಏನಂತ? ಕಾಳಿಂಗ ಅಂತ ಕರೀತಾರೆ. ಇದೇನಪ್ಪ ಅಂದ್ರೆ ಹಸಿದೆ, ನಿಮ್ಗೆ ಯಾವುದೇ ಅಡುಗೆ ಏನು ಬೇಕಿಲ್ಲ, ಏನು ನಮಗೆ ಇದು ಏನಪ್ಪ ನಿರಗ್ನಿ ಆಹಾರ ಅಂದ್ರೆ ಬೆಂಕಿನೇ ಬೇಕಿಲ್ಲ, ಗ್ಯಾಸ್ ಬೇಕಿಲ್ಲ, ಏನು ಬೇಕಿಲ್ಲ, ಹಾಗೇನು ಅಡುಗೆ ಮಾಡೋವಂಥ ಇವು. ಇದ್ರ ಜೊತೆಗೆ ಪುಂಡಿ ಎಲ್ಲ ಹೆಚ್ಚಿಬಿಟ್ಟು ಕಾಡು ಬಸ್ಲೆ ಅಂತಲೂ ಕರೀತಾರೆ ಇದನ್ನ. ಕಾಡು ಬಸ್ಲೆ, ಕಾಳಿಂಗ ಈ ಥರ ತಿನ್ಬೋದವ. ಇದು ಹೆಂಗಂದ್ರೆ ಹಾಗೆ ತಿಂದರೆ ಹುಳಿ ಇರುತ್ತೆ. 1 ಕಿಲೋಮೀಟ್ರ್ ನಡೆಯುವಷ್ಟು ನಿಮಗೆ ಬಾಯಾರಿಕೆ ಆಗಿರುತ್ತೆ. ಎಲ್ಲಾದರೂ ನೀರು ಸಿಕ್ಕಲ್ಲ. ಅವಾಗ ಏನು ಮಾಡಿ ಗೊತ್ತಾ, ಸುಮ್ಮನೆ ಜಸ್ಟ್ ಬಾಯಿಗೆ ಹಾಕ್ಕೊಂಡ್ರೆ ತಿಂದ್ರೆ ಏನಾಗಲ್ಲ. ಟೇಸ್ಟ್ ಬಡ್ಗಳು ಬಾಯಿಲಲ್ಲಿ ನಾಲ್ಗೆನಲ್ಲಿ ನೀರು ಜಾಸ್ತಿ ಬರುತ್ತೆ. ಏನಾಗುತ್ತೆ ಗೊತ್ತಾ, ಏನಾಗುತ್ತೆ ಹೇಳಿ, ಬಾಯಿನಲ್ಲಿ ನೀರು ಜಾಸ್ತಿ ಆಗುತ್ತೆ. 1 ಲೀಟ್ರ್ ನೀರನ್ನ ಮತ್ತೆ ಪ್ರೊಡ್ಯೂಸ್ ಮಾಡುತ್ತೆ ಬಾಡಿಗೆ. ಸರ್ ಇದನ್ನ ನೆಲಬೇವು ಅಂತ ಕರೀತಾರೆ. ನೆಲಬೇವು ಇದು ಅಷ್ಟೇ ಜ್ವರ ವಾಸಿ ಮಾಡುವಂಥ. ಕಹಿನಲ್ಲಿ ಕಹಿಯ ಪರಮಾವಧಿ ಆಗಿರುತ್ತೆ. ಕಹಿಯ ಪರಮಾವಧಿ ತುಂಬ ಕಹಿ ಇರುತ್ತೆ. ಈಗ ಸರಿ ಜ್ವರ ವಾಸಿ ಮಾಡುವಂಥ ಗುಣ ಇದೆ ಇದಕ್ಕೆ. ಜ್ವರನ ವಾಸಿ ಮಾಡುವಂಥ ಗುಣ ಇದೆ. ಎಂಥ ಜ್ವರ ಇದ್ರೂ ವಾಸಿ ಆಗುತ್ತೆ ಇದಕ್ಕೆ. ಇದು ಕಹಿ ಇರುತ್ತೆ, ತುಂಬ ಕಹಿ ಇರುತ್ತೆ. ಬೇವಿನ 10 ಪಟ್ಟು ಕಹಿ ಇರುತ್ತೆ. ಮೂರ್ತಿ ಚಿಕ್ಕದಾದ್ರೂ ನೆಲಬೇವು ಅಂತ ಯಾಕೆ ಕರೀತಾರಪ್ಪ ಅಂದ್ರೆ ವಿಶೇಷ ಇರುತ್ತೆ. ಆದರೆ ಅದ್ರ ಗುಣ ಸಿಕ್ಕಾಬಟ್ಟೆ ಕಹಿ. ಅಲ್ಲುಜ್ಲಿಕ್ಕೆಲ್ಲ ನೀವೇನು ಮಾಡ್ತೀರಪ್ಪ, ಬ್ರಷ್ ಬಳಸ್ತೀರಾ. ಪ್ಲಾಸ್ಟಿಕ್ ಬ್ರಷ್ ಅಲ್ವಾ ಅದು. ಸೊ ಅದ್ರ ಬದಲು ನಾವೇನು ಮಾಡ್ಬೋದು, ಮಾವಿನ ಎಲೆ ಅಥವಾ ಸೀಬೆ ಎಲೆ, ಜಮ್ನೇರ್ಲೆ ಎಲೆಗಳನ್ನ ನಾವು ಅಲ್ಲುಜ್ಲಿಕ್ಕೆ ಈ ಥರ ಸುರುಳಿ ಥರ ಸುತ್ಕೊಂಡು ಸುಮ್ಮನೆ ಹಿಂಗೆ ಕುರ್ಕಪ್ಪ, ಬಾ ಚಿನ್ನು ಬರಮ್ಮ, ಬಾರಲ್ಲ ಇಲ್ಲಿ ನೋಡಿ, ಹಿಂಗನ್ನು ನೋಡಿ, ಸುಮ್ಮನೆ ಹಿಂಗೆ ಉಜ್ಜುತ್ತಾ ಹೋಗಿ, ಹಿಡ್ಕೊಂಡು ಉಜ್ಜು ತಗ, ಒತ್ತಬೇಡ, ನಿಧಾನಕ್ಕೆ ಉಜ್ಜು. ನೀವು ಹಲ್ಲು ಉಜ್ಜಿದಾಗ ಏನಾಗುತ್ತೆ ಗೊತ್ತಾ, ಫಸ್ಟ್ ಕ್ಲೀನ್ ಆಗೋದು ಹಲ್ಲು ಅಥವಾ ಬ್ರಷ್ ಅಲ್ಲ. ನೋಡಿ, ಇವತ್ತು ನಾಳೆಯಿಂದ ಉಜ್ಜಬೇಕಾದ್ರೆ ಏನು ಮಾಡಿ ಗೊತ್ತಾ, ನೀವು ಹಲ್ಲು ಉಜ್ಜೋದಕ್ಕಿಂತ ಮುಂಚೆ ಬ್ರಷ್ ಹಂಗಿತ್ತು, ಹಲ್ಲು ಉಜ್ಜಿದ್ಮೇಲೆ ಬ್ರಷ್ ಹಂಗಾಯ್ತು, ಹಲ್ಲು ಹೆಂಗಾಯ್ತು ಅಂತ ನೋಡ್ಕೊಳ್ಳಿ. ಅಲ್ಲಿಗಿಂತ ಚೆನ್ನಾಗಿ ಕ್ಲೀನ್ ಆಗೋದು ಬ್ರಷ್. ನಾವೇನು ಮಾಡ್ತೀವಿ ಡೈಲಿ, ಬ್ರಷ್ ಕ್ಲೀನ್ ಮಾಡ್ತಾ ಇರ್ತೀವಿ ಅಲ್ವಾ. ಏನು ಮಾಡ್ತೀವಿ, ಹಲ್ಲೆಲ್ಲ ಕ್ಲೀನ್ ಮಾಡೋದು ಏನು ಮಾಡ್ತೀವಿ. ಇದಾದ್ರೆ ಏನಾಗುತ್ತೆ, ನಮ್ಮ ಹಲ್ಲನ್ನ ಕ್ಲೀನ್ ಮಾಡುತ್ತೆ. ಗೊತ್ತಾಯ್ತಾ. ಇದೇನಾಗುತ್ತೆ ಗೊತ್ತಾ ನಿಮಗೆ, ಹಲ್ಲು ಬರೋಲ್ಲ, ಕಲ್ಲು ಕಡಿಬೋದು, ಅಷ್ಟು ಗಟ್ಟಿ ಆಗುತ್ತೆ ಹಲ್ಲು. ಗೊತ್ತಾಯ್ತಲ್ಲ, ಅಷ್ಟು ಗಟ್ಟಿ ಆಗುತ್ತೆ CBLನಲ್ಲಿ. ಇದು ಹೊಗರಿ ಇರುತ್ತೆ. ನಮಗೆ 6 ರಸಗಳು ಬರ್ತವೆ, ಷಡ್ರಸಗಳು. ಷಡ್ರಸಗಳಲ್ಲಿ ಗೊತ್ತಾ ನಿಮಗೆ, ಷಡ್ರಸಗಳು ಅಂದರೆ ಹುಳಿ, ಸಿಹಿ, ಕಹಿ, ಖಾರ, ಆಮೇಲೆ ಉಪ್ಪು, ಒಗರು. ಇಷ್ಟಾಯ್ತು 6. ಇದರಲ್ಲಿ ಏನಾಗುತ್ತೆ, CBನಲ್ಲಿ ಒಗರು ಜಾಸ್ತಿ ಇರುತ್ತೆ. ಒಗರು ಜಾಸ್ತಿ ಇರೋದೇನಾಗುತ್ತೆ, ಗಂಟ್ಲು ಶುದ್ಧಿ ಮಾಡುತ್ತೆ, ಆಮೇಲೆ ಹಲ್ಲನ್ನು ಕ್ಲೀನ್ ಮಾಡುತ್ತೆ, ಒಸಡನ್ನು ಗಟ್ಟಿಯಾಗಿರೋಂಗೆ ನೋಡ್ಕೊಳ್ಳುತ್ತೆ. ಗೊತ್ತಾಯ್ತಾ. ಆಡ್ಸೋಗೆ ಅಂತ ಕರೀತಾರೆ. ಈ ಆಡ್ಸೋಗೆ ಏನಕ್ಕಪ್ಪ ಬರುತ್ತೆ ಅಂದರೆ, ಜ್ವರ ಇರುತ್ತಲ್ಲ, ಈ ಜ್ವರಕ್ಕೆ ತುಂಬ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಇದು ಚಿಗುರು ತೆಗೆದ್ಬಿಟ್ಟು ಇದ್ರ ಕುಡಿ ಇದೆಯಲ್ಲ, ಈ ಕುಡಿ ತೆಗೆದ್ಬಿಟ್ಟು ಕಷಾಯ ಮಾಡೋದು. 1-3 ಲೋಟ ನೀರನ್ನ 2 ಲೋಟ ಅಥವಾ 1.5 ಲೋಟ ಹಾಗಂಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸೋದು. ಕುದಿಸ್ದಾಗ ಜ್ವರ, ಪಿತ್ತದಿಂದ ಬರುವಂಥ ಜ್ವರ ಏನು ಮಾಡಿರೋ, ತಲೆ ಮಾತ್ರ ಬಿಸಿ ಇರುತ್ತೆ, ಕಾಲು ತಣ್ಣಗಿರುತ್ತೆ. ಮುಂಚೆ ಏನು ಮಾಡ್ತಾಯಿದ್ರು, ಹಣೆಗೆ ಹಳ್ಳೆಣ್ಣೆ ಹಾಕ್ತಾಯಿದ್ರು. ಎಣ್ಣೆ ಹಾಕಿದಾಗ ಏನಾಗುತ್ತೆ, ಹೀಟ್ ಕೂಲ್ ಆಗುತ್ತೆ, ಹಣೆ ಎಲ್ಲ ಕೂಲ್ ಆಗುತ್ತೆ. ಪಿತ್ತದಿಂದ ಬರುವಂಥ ಜ್ವರ, ಕಣ್ಣು ಕೆಂಪಗಾಗಿರ್ತವೆ. ಆ ಪಿತ್ತದಿಂದ ಬರುವಂಥ ಜ್ವರನ ವಾಸಿ ಮಾಡುವಂಥ ಶಕ್ತಿ ಆಡಿಸೋಗೆ ಕುಡಿಗಿದೆ. ಇದ್ರ ಬೇರು ಸಹ ಬಳಸ್ಬೋದು. ಇದು ಗಂಧವಾಗಿ ಬಳಸಿದ್ರೆ. ಶ್ರೀಗಂಧ ನೀವು ಹಣೆಗೆ ಏನು ಹಚ್ಕೋತೀರಾ, ಶ್ರೀಗಂಧ ಹಚ್ಕೋತೀರಾ? ಎಲ್ಲಾರು ನೋಡಿದ್ದೀರಾ ಶ್ರೀಗಂಧ ಬೆಳೆದು ಹಚ್ಕೋತಿದ್ರು ಅಥವಾ ಎಲ್ಲ ಅಂಗಡಿಲಿ ಸಿಕ್ಕೋ ತಂದು ಹಚ್ಕೋತಾ ಇದ್ರು? ಹಚ್ಕೋತೀರಾ? ಶ್ರೀಗಂಧ ಹಚ್ಕೋತೀರಲ್ಲ, ಶ್ರೀಗಂಧ, ಕಸ್ತೂರಿ ಅರ್ಶಿನ ಇಂಥವನ್ನೆಲ್ಲ ಹಚ್ಕೊಳ್ಳೋದ್ರಿಂದ ನಿಮ್ಗೆ ಏನಾಗುತ್ತೆ ಗೊತ್ತಾ, ಇಲ್ಲಿ ಡಾರ್ಕ್ ಸರ್ಕಲ್ ಅಂತ ಏನು ಕರಿತೀವಲ್ಲ ಕಣ್ಣಲ್ಲಿ, ಆ ಡಾರ್ಕ್ ಸರ್ಕಲ್ಗಳು ಆಗಲ್ಲ. ಕಣ್ಣು ತುಂಬ ಚೆಂದಾಗಿರುತ್ತೆ. ಮನುಷ್ಯನಿಗೆ ತುಂಬ ಚೆನ್ನಾಗಿರೋ ಅಂಗ ಅಂದರೆ ಯಾವುದು? ಕಣ್ಣು. ಕಣ್ಣಿಗೆ ಸೌಂದರ್ಯ ಕೊಡೋದು. ಕಣ್ಣೇ ಏನಾಗುತ್ತೆ, ಕಣ್ಣೇ ಸೌಂದರ್ಯ ಕೊಡೋದು. ಕಣ್ಣಿಗೆ ಏನಾಗಿರ್ಬೇಕು, ನಗುಮುಖ ಇರಬೇಕು ಅಷ್ಟೇ. ಇದು ಗೊತ್ತೇನ್ರ, ಇದು ಕರ್ಬೇವಿನ ಸೊಪ್ಪು. ಇದೇನು ಮಾಡ್ತೀರಾ ಅಡುಗೆಗೆ? ಏನಕ್ಕೆ? ಸಾಂಬಾರ್ ಎಲ್ಲ ಒಗ್ಗರಣೆ ಬಳಸ್ತೀರಲ್ವಾ? ಆದ್ರೆ ತೆಗ್ದಿಕ್ತಿರಲ್ವಾ ನೀವು?
ತೆಗ್ದಿಕ್ತೀವಲ್ವನಪ್ಪ, ಇದನ್ನ ಕಂಡ್ರೆ ಕಣ್ಣಿಗೆ ಹಾಕಿದ್ರೆ ತೆಗ್ದಿಕ್ತೀರಲ್ವಾ? ಹಾಂ, ಇದನ್ನು ಹಾಗೆ ತಿನ್ನೋದು ಹೇಗೆ ಅಂತಂದರೆ, ನೀವು ಮನೇಲಿ ಏನು ಮಾಡಿ ಗೊತ್ತಾ, ಚಪಾತಿ ಮಾಡ್ತೀರಲ್ವಾ, ರೊಟ್ಟಿ ಮಾಡಿಸ್ತೀರಲ್ವಾ, ಆ ರೊಟ್ಟಿಗೆ ಏನು ಮಾಡಿ ಅಂತಂದರೆ ಈ ಸೊಪ್ಪನ್ನು ಪುಡಿ ಮಾಡಿ, ಸೊಪ್ಪನ್ನು ಪುಡಿ ಮಾಡ್ಕೊಳ್ಳಿ. ಅಂದರೆ ಮಿಲ್ಗೆ ಕೊಟ್ಬಿಡ್ರಿ, ಫ್ಲೋರ್ ಮಿಲ್ಗೆ ಕೊಟ್ಬಿಡ್ರಿ ಅಕ್ಕಿ ಜೊತೆ ಇದನ್ನು ಹಾಕ್ಕೊಂಡು. ಏನಾಗುತ್ತೆ ನಿಮಗೆ ಗೊತ್ತಿಲ್ಲದಂಗೆ ಸೇರ್ಕೊಂಡಿರುತ್ತೆ. ಇದರಲ್ಲೂ ಅಷ್ಟೇ ರಿಚ್ ಐರನ್ ಇರುತ್ತೆ. ಇದ್ರ ಹಣ್ಣು ಹೆಂಗಿರುತ್ತೆ ಗೊತ್ತಾ, ನೋಡಿದ್ರಾ? ತಿಂದಿದ್ರಾ? ತಿಂದಿಲ್ವಾ? ತಿನ್ನಿ, ತುಂಬ ಅಂದರೆ ತುಂಬಾ ಚೆನ್ನಾಗಿರುವಂಥ ಹಣ್ಣು ಇದು. ಮಂಚಪತ್ರೆ ಅಂತ ಕರೀತಾರೆ ಇದರ, ನಮ್ಮ ಕಡೆ ಮಂಚಪತ್ರೆ ಅಂತ ಕರೀತಾರೆ. ಇದೇನು ತಿನ್ನೋಂಥದ್ದೇನಲ್ಲ. ಇದೇನಾಗುತ್ತೆ ಅಂದರೆ ಈ ಸ್ಮೆಲ್ ಇದೆಯಲ್ಲ, ಈ ಸ್ಮೆಲ್ಲು ಇದ್ರ ಮೇಲೆ ಬೀಸೋ ಗಾಳಿ ಕುಡಿದ್ರೆ ನಮಗೆ ಶ್ವಾಸ ಸಂಬಂಧಿ ಸ್ಮೆಲ್ ನೋಡ್ರವ ಇದ, ನೋಡಿದಿರಾ ಹೆಂಗಿದೆ ಸ್ಮೆಲ್ಲು? ಅಲ್ವಾ? ಇದು ಗಾಳಿನ ಶುದ್ಧ ಮಾಡೋವಂಥವು. ಈ ಸುಗಂಧ ಇದೆಯಲ್ಲ, ಸುಗಂಧಿಂ ಪುಷ್ಟಿ ವರ್ಧನಂ ಅಂತ ಹೇಳ್ತಾರಲ್ಲ. ನಮಗೆ ದೇಹ ಪುಷ್ಟಿ ಆಗಬೇಕು ಅಂದರೆ ಏನಂತ ಕರಿತೀವಿ? ಪುಷ್ಟಿ ಆಗಬೇಕಾದ್ರೆ ಗಂಧಗಳು ಬೇಕು. ಗಂಧ, ಇವನಿಗೇನು ಅವ್ನಿಗೆ ಗಾಳಿನೂ ಗೊತ್ತಿಲ್ಲ, ಗಂಧ ಗೊತ್ತಿಲ್ಲ. ಗಂಧ ಗೊತ್ತಿಲ್ಲ ಅಂತ ಕೇಳಿದ್ರಲ್ವಾ? ಹಾಂ, ಗಾಳಿ ಅಂದ್ರೆ ಏನು? ಎಂಥ ಗಾಳಿಲಿ ಉಸಿರಾಡಬೇಕು, ಎಂಥ ಗಂಧ ಕುಡಿಬೇಕು ಅನ್ನೋದು. ಸುಗಂಧ, ದುರ್ಗಂಧ, ಈ ಥರ ಗಂಧಗಳಿದಾವಲ್ವಾ? ಆ ಗಂಧಗಳಲ್ಲಿ ನೀವು ಹಣೆಗೆ ಹಚ್ಕೊಳೋದು ಒಂದೇ ಅಲ್ಲ ಗಂಧ, ಇದರಿಂದ ಬರ್ತಾವೆ ನೋಡಿ, ಇದು ಸಹ ಗಂಧಗಳೇ. ಇವೆಲ್ಲ ಗಂಧಗಳು. ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ಅಂತ ಹೇಳ್ತಾರೆ. ಮೃತ್ಯುನಿಂದ ಗಂಧಗಳನ್ನ ಆಹ್ವಾನ ಮಾಡ್ಕೊಂಡ್ರೆ, ಗಂಧಗಳನ್ನ ನಮಗೆ ತೊಗೊತಾ ಹೋದರೆ ತುಂಬ ಥರ ಸ್ಮೆಲ್ಗಳು, ನ್ಯಾಚುರಲಾಗಿ ಬರುವಂಥ ಸ್ಮೆಲ್ಗಳನ್ನ ನಾವು ತೊಗೋತಾ ಹೋದರೆ, ನಾವು ನೋಡಿದ್ರಲ್ಲ ಶುಂಠಿ ಸ್ಮೆಲ್ ತೊಗೊಳ್ಳೋದು, ಅರ್ಶಿಣದ ಸ್ಮೆಲ್ ತೊಗೊಳ್ಳೋದು, ಆಮೇಲೆ ನಂತರ ಈ ಪನ್ನೀರ್, ಇದು ನನ್ನ ಎಂಥದಪ್ಪ ಇದು ಏನು ಮಂಚಪತ್ರೆ ಸ್ಮೆಲ್ ತೊಗೊಳ್ಳೋದು. ಈ ಥರ ಸ್ಮೆಲ್ಗಳು ತೊಗೊಂಡಾಗ ಏನಾಗುತ್ತೆ, ನಮ್ಮ ಮನಸ್ಸು ಅರಳುತ್ತೆ. ಮಲ್ಲಿಗೆ ಹೂವಿನ ಸ್ಮೆಲ್ ತೊಗೊಳ್ಳೋದು, ದುಂಡು ಮಲ್ಲಿಗೆ ತೊಗೊಳ್ಳೋದು, ಮಲ್ಲೆ ಹೂವಿನ ಸ್ಮೆಲ್ ತೊಗೊಳ್ಳೋದು, ಈ ಥರದ್ದೆಲ್ಲ ತೊಗೊಂಡಾಗ ಏನಾಗುತ್ತೆ, ಮನಸ್ಸು ಹರಳುತ್ತೆ. ಮನಸ್ಸು ಹರಳಿದಾಗ ಏನಾಗುತ್ತೆ, ಮನಸ್ಸು ಹರಳುತ್ತಾಗ ದೇಹ ಆತ್ಮಾನಂದ ಪ್ರಕಾಶ ವಪುಷಃ ಅಂತ ಹೇಳ್ತಾರೆ. ವಪುಷ ಅಂದರೆ ಮನಸ್ಸಿಗೆ ಆನಂದ ಆದರೆ ದೇಹಕ್ಕೂ ಆನಂದ ಆಗುತ್ತೆ, ದೇಹಕ್ಕೆ ಆನಂದ ಆದರೆ ಮನಸ್ಸಿಗೆ ಇನ್ನೂ ಆನಂದ ಆಗುತ್ತೆ. ಇದು ಅಷ್ಟೇ, ಇದು ಜಿಂಜಿಬೆರೆ ಫ್ಯಾಮಿಲಿಗೆ ಬರುತ್ತೆ. ಶುಂಠಿ ನೋಡಿದ್ರಲ್ವಾ? ಶುಂಠಿ ಏನು ಕೆಲಸ ಮಾಡುತ್ತಪ್ಪ? ಶುಂಠಿ ಯಾವ ಥರ ಇದೆ ನಮಗೆ? ಕರಳು ಥರ ಇದೆ ಅಲ್ವಾ? ಕರಳು ಥರ ಇದೆ, ಬೆಟ್ ಫಿಂಗರ್ ಥರ ಇದೆ. ಹಾಂ, ಇದು ಅಷ್ಟೇ, ಇದು ಶುಂಠಿ ಜಾತಿನೇ. ಇದು ಎಲೆನ ಎಡಿಬಲ್ ಆಗಿ ಬಳಸ್ತಾರೆ. ಇನ್ನು ಎಲೆನ ತಿನ್ಲಿಕ್ಕೆ ಬಳಸ್ತಾರೆ. ಎಲೆ ತಿನ್ಲಿಕ್ಕೆ ಬಳಸ್ಬೋದು. ಏನಂತಾರೆ ಹೇಳು ಕನ್ನಡದಲ್ಲಿ ಅದಕ್ಕೆ? ಹಾಂ, ಶುಗರ್ ಎಲೆ. ಒಟ್ಟ ಶುಂಠಿ ಜಾತಿ ಇದೆ, ಎಲೆ ತಿನ್ನುವಂತ ಶುಂಠಿ. ಹಾಂ, ಜಿಂಜಿಬೆರೆ ಇದು ಗೊತ್ತೇನಲ್ಲ, ಇದಾಗಲೇ ನೋಡಿ ಕೇಳಿರಲ್ವಾ? ಹಾಂ, ಮೂಳೆ ಮುರ್ಕೊಂಡ್ರು ಇದ್ರ ಕಣ ಕಟ್ಟೋದು. ಹಾಂ, ಮೂಳೆ ಮುರ್ಕೊಂತಾವಲ್ಲ, ಕೈ ಮೂಳೆಗಳು ಮುರ್ಕೋತಾವಲ್ಲ, ಈ ಮೂಳೆ ಮುರ್ಕೊಂಡಿರೋ ಇದನ್ನ ಕಟ್ತಾರೆ, ಇದ್ರಲ್ಲೇ ಕಟ್ತಾರೆ. ಹೆಂಗೆ ಅಂದ್ರೆ ಆಯುರ್ವೇದ ಓದ್ತೀಯಲ್ಲ ನೀನು, ಅವಾಗ ಗೊತ್ತಾಗುತ್ತೆ. ಹಾಂ, ಕಟ್ಟೋದು ಈಗ ನೋಡ್ಕೊಂಡಿರು. ಇದೇನಂತಾರವಾ ನೀವು? ನಾಗದಾಳೆ ಅಂತ ಕರಿತೀವಲ್ವಾ? ನಾಗದಾಳೆ ಅಂತ. ನೋಡಕ್ಕೆ ಸ್ಮೆಲ್ ಇರುತ್ತಮ್ಮ. ಹಾಂ, ನೋಡಕ್ಕೆ ಸ್ಮೆಲ್ ಇರುತ್ತೆ, ಬಟ್ ತಿನ್ನಕ್ಕೆ ಈ ಸ್ಮೆಲ್ ಇರಲ್ಲ. ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಮುಡ್ತಿದೆ ಯಾಕೆ ಗೊತ್ತಾ? ಈ ಸ್ಮೆಲ್ಗಳು, ಗಂಧ ಏನಕ್ಕೆ ಬೇಕಳಿ ನಮ್ಗೆ? ಪುಷ್ಟಿಗೆ ಬೇಕಂತ. ಈ ಸ್ಮೆಲ್ ನೋಡಿದಿರಾ? ಇದು ಮಳೆಕಾಳಿನ ಸೊಪ್ಪು ಅಂತ ಕರೀತಾರೆ. ಜ್ವರ ವಾಸಿ ಮಾಡುವಂತ ಗುಣ ಇದೆ ಇದು, ಗೊತ್ತಾಯ್ತಾ? ಜ್ವರ ವಾಸಿ ಮಾಡುವಂತ ಗುಣ ಇದೆ ಇದಕ್ಕೆ. ಕಷಾಯ ಮಾಡ್ಬೋದು. ಏನಕ್ಕೆ ಕಷಾಯ ಮಾಡ್ತಾರೋ? ಸರ್ ಅದೇ ಕೆಮ್ಮು, ಶೀತ, ನೆಗಡಿ. ಕೈಗೆ ನೋಡಿದ್ಯಾ? ಕೈ ಕಟ್ಟೋದು ನೋಡಿದ್ಯಾ? ಈ ಜ್ವರ ಬರುತ್ತೆ ಅಂತ ತಿಳ್ಕೊಳ್ಳಿ. ಜ್ವರ ಬಂದಾಗ ಏನಾಗುತ್ತೆ ಗೊತ್ತಾ? ಜ್ವರದಲ್ಲಿ ತುಂಬ ಥರ ವೈರಸ್ ಇದೆ. ಡೆಂಗ್ಯೂ ಅವು ಇವೆಲ್ಲ ವೈರಸ್ಗಳಿಂದ ಬರುವಂಥ ಜ್ವರಗಳಲ್ವಾ? ಅದೇನೇನು ಮಾಡಿ ಅಂದರೆ, ಈ ಥರ ಕೈಗೆ ನೀವು ಅರಕೆ ಕಟ್ತಾರೆ ನೋಡಿದ್ರ? ಯಪ್ಪ, ನಮ್ಮ ಪಾಪು ಎಲ್ಲೋ ಹೋಗಿದ್ಲು, ಏನೋ ಆಗ್ಬಿಟ್ಟಿದೆ ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ, ಕೈಗೆ ಅರಕೆ ಕಟ್ತಾರೆ. ಏನಿಲ್ಲ, ಸೊ ಜಸ್ಟ್ ಇದನ್ನ ಏನು ಮಾಡಿ, ಒಂದು ಬಟ್ಟೆಲಿ ಗಂಟು ಕಟ್ಬಿಟ್ಟು ಕೈ ಕಟ್ಕೊಂಡ್ಬಿಟ್ಟು ಸುಮ್ಮನೆ ಒಂದು ಕಂಬಳಿನೋ ರಗ್ನೋ ಗೊಬ್ಬರ ಹಾಕೊಂಡ್ಬಿಟ್ಟು ಮನಿಕೊಂಬಿಡ್ರಿ. ಗೊತ್ತಾಯ್ತಾ? ಈ ಸ್ಮೆಲ್ ಕುಡಿತಾ ಹೋದಂಗೆ ಏನಾಗುತ್ತೆ, ನಮ್ಮ ಬಾಡಿನಲ್ಲಿ ಇರುವಂಥ ಯಾವುದೇ ಥರ ವೈರಸ್ ಇರಲಿ, ಗಾಳಿಲಿ ಬರುವಂಥ ವೈರಸ್ಸನ್ನು ವಾಸಿ ಮಾಡುವಂಥ ಶಕ್ತಿ ಇಂಥವಕ್ಕಿದೆ. ಗಂಧಗಳನ್ನ ಹೇಳಿದ್ನಲ್ಲ, ಪುಷ್ಟಿಗೆ ಸುಗಂಧ, ಗಂಧ ಏನು ಬರುತ್ತೋ ಆ ಗಂಧ ಬರುವಂಥ ವಸ್ತುಗಳೆಲ್ಲ ನಮ್ಗೆ ಏನಾಗ್ತವೆ? ಪುಷ್ಟಿ ಕೊಡ್ತವೆ. ನೀವು ಕೇಸರಿ ಬಾತ್ ಮಾಡ್ಬೇಕಾದ್ರೆ ಏನು ಮಾಡ್ತೀರಪ್ಪ? ಕೇಸರಿ ಬಾತ್ಗೆ ಬಣ್ಣ ಹಾಕ್ತಿರಲ್ವಾ? ಎಂತ ಬಣ್ಣ ಹಾಕ್ತೀರಾ? ಅಲ್ಲ, ಕೇಸರಿ ತಂದು ಹಾಕ್ತಿರಲ್ವಾ? ಅಲ್ವಾ? ಅದ್ರ ಬದಲು ಬನ್ನಿ, ನೀವು ಇವತ್ತೆ ನಿಮ್ಮ ಅಮ್ಮಂಗೆ ಹೇಳ್ತೀರಾ?
ಇವತ್ತು ಏನು ಮಾಡ್ತಾರೆ ಅಂದರೆ ನಿಮಗೆ ಡೆಂಗ್ಯೂ ಜ್ವರ ಬಂದಿದೆ, ಏನು ಮಾಡಿ? ಡೆಂಗ್ಯೂ ಜ್ವರ ಬಂದಿದೆ, ಆಮೇಲೆ ಇನ್ನೊಂದು ಏನೋ ಪ್ಲೇಟ್ಲೆಟ್ಸ್ ಕಮ್ಮಿ ಆಗಿದೆ, ಕಿಡ್ನಿ ಸ್ಟೋನ್ ಆಗಿದೆ, ಅದಾಗಿದೆ ಇದಾಗಿದೆ ಅಂದರೆ ಏನು ಹೇಳ್ತಾರೆ? ಏನು ಮಾಡ್ತಾರೆ ಡಾಕ್ಟ್ರುಗಳು? ಪಪ್ಪಾಯ ಎಲೆ ತಿನ್ನಿ, ಆ ಎಲೆ ತಿನ್ನಿ, ಈ ಎಲೆ ತಿನ್ನಿ, ಯಾರು ಬಾಳೆ ಎಲೆಯಲ್ಲಿ ಊಟ ಮಾಡಿ ಅಂತ ಹೇಳಲ್ಲ, ಗೊತ್ತಾಯ್ತಾ? ನೀವು ಕೇಸರಿ ಬಾತ್ ಮಾಡ್ತೀರಲ್ವ, ಕೇಸರಿ ಬಾತ್ ಮಾಡಬೇಕಾದ್ರೆ ಏನು ಮಾಡಿ ಗೊತ್ತಾ? ಈ ಸುಳಿ ಎಲೆ ತೊಗೊಳ್ರಿ, ಸುಳಿ ಎಲೆ ತೊಗೊಂಡ್ಬಿಟ್ಟು ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಬಿಡ್ರಿ, ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಬಿಟ್ಟು ಬಟ್ಟೆಲಿ ಸೋಸ್ರಿ, ಗೊತ್ತಾಯ್ತಾ? ಉಪ್ಪಿಟ್ಟು ಕೇಸರಿ ಬಾತ್ಗೆ ಇದು ರಸ ಹಾಕ್ಬಿಟ್ರೆ ಅದೇ ಕಲ್ಲರು, ಕೇಸರಿ ಕಲರ್ ಬರುತ್ತೆ. ನಿಮಗೆ ಕಿಡ್ನಿಲಿ ಸ್ಟೋನ್ ಆಗಲ್ಲ. ಯಾರಿಗಾರ ಕಿಡ್ನಿ ಕಲ್ಲುಗಳು ಆಗ್ತಾವಲ್ಲ, ಅದೇನಿಲ್ಲ. ಬಾಳೆ ಎಲೆಯಲ್ಲಿ ನಾವು ಇದನ್ನ ಹಾಕ್ಕೊಂಡ್ರೆ, ಬಾಳೆ ಎಲೆ ರಸ ಬಳಸಿದ್ರೆ ಆಗಲ್ಲ. ಮತ್ತು ಎಲ್ಲರೂ ಕುಯ್ಕೊಂಬಿಟ್ರೆ ಅಂತ ತಿಳ್ಕೊಳ್ಳಿ, ಈ ರಸ ಇದೆಯಲ್ಲ, ಬಾಳೆ ಕುಯ್ದು, ಬಾಳೆ ಹಿಂಗೆ ಮರಿ ಕುಯ್ದುಬಿಡ್ರಿ, ಕುಯ್ದುಬಿಟ್ಟು ಹಿಂಗೆ ಅನ್ಕಿಸ್ಕೊಳ್ಳಿ. ಅನ್ಕಿಸ್ಕೊಂಡಾಗ ಏನಾಗುತ್ತೆ? ಅಲ್ಲ, ಅದೇನಾಗುತ್ತೆ? ಕೂಡ್ಕೊಂಡ್ಬಿಡುತ್ತೆ. ಇನ್ನು ಕಲೆ ಸಮೇತ ಹೋಗ್ದಂಗೆ ಕಲೆ ಆಗಲ್ಲ, ಕಡ್ಲಿ ಯಂತ್ರ ಕಟ್ಟಾಗಿರೋ ಕರೆ ಮಾರ್ಕು ಬರಲ್ಲ, ಅಷ್ಟು ಚಂದ ಗಾಯವಾಸಿ ಆಗುತ್ತೆ, ಕುಯ್ಕೊಂಡಿರೋ ಗಾಯಗಳು ವಾಸಿ ಆಗುತ್ತೆ. ಏನಿದು? ಇದು ಯಾವ ದೇವ್ರಿಗೆ ಇಡ್ತಾರಪ್ಪ? ಇದಾ ಗಣೇಶನ್ಗೆ ಇಟ್ರೆ ಏನಾಗುತ್ತೆ? ಗಣೇಶನ್ಗೆ ಏನಪ್ಪ ಹೆಸರು? ವಿಘ್ನ. ವಿಘ್ನ ಅಂದ್ರೆ ತೊಡಕುಗಳನ್ನ ನಾಶ ಮಾಡೋವಂತನು ಅಂತ ಅಲ್ವಾ? ಇದನ್ನ ಗಣೇಶನ್ಗೆ ಇಡ್ತಾರೆ. ಮತ್ತೆ ದುರ್ಗೆಗೆ ಇಡ್ತಾರೆ. ದುರ್ಗೆ ಗೊತ್ತಾ ನಿಂಗೆ? ಚಾಮುಂಡೇಶ್ವರಿ ಹೆಣ್ಣು ದೇವತೆಗಳಿಗೆ ಇದನ್ನ ದೂರ್ವ ಅಂತ ಇಡ್ತಾರೆ. ದೂರ್ವ ಅಂದ್ರೆ ದುರ್ಗತಿ ನಾಶ. ನೇರ ನಿಮ್ಗಾರ ಕೆಟ್ಟ ಕನಸುಗಳು ಬೀಳ್ತಾ ಇದ್ರೆ ಏನಾಗುತ್ತೆ ಗೊತ್ತಾ? ಈ ಇದನ್ನ ಗರ್ಕೆ ಇಟ್ಕೊಂಡ್ರೆ ನಿಮ್ಗೆ ಕೆಟ್ಟ ಕನಸು ಬೀಳೋದು ಕಮ್ಮಿ ಆಗುತ್ತೆ ಮಲಗಬೇಕಾದ್ರೆ. ಸಹಸ್ರ ಪರಮಾದೇವಿ ಶತಮೂಲ ಶತಾಂಕುರ ಸರ್ವಂಗಹರತುಮೇ ಪಾಪಂ ದೂರ್ವಾ ದುಸ್ವಪ್ನ ನಾಶಿನಿ ದುರ್ಗತಿ ನಾಶಿನಿ ದುಮ್ಮಾನ ನಾಶಿನಿ ದುಗೂಡ ಇವೆಲ್ಲ ಏನಿದಾವಲ್ಲ, ದೂವಿಂದ ಸ್ಟಾರ್ಟ್ ಆಗುವಂಥ ಅಕ್ಷರಗಳು, ಅದೆಲ್ಲದೂ ಸಹ ವಾಸಿ ಮಾಡುವಂಥ ಶಕ್ತಿ ಗರ್ಕೆಗಿದೆ. ಈ ಗರ್ಕೆ ಹುಲ್ಲಿನ ಕಷಾಯ ನೀವು ಗರ್ಕೆ ಹುಲ್ಲನ್ನ ತಿಂತಾ ಬಂದ್ರೆ ಏನಾಗುತ್ತೆ? ಗಣೇಶನ್ಗೆ ಏನಕ್ಕೆ ಗರ್ಕೆ ಇಡ್ತೀವಿ ಅಂದ್ರೆ, ಗಣೇಶನ್ಗೆ ಏನಾಗಿದೆ? ಹೊಟ್ಟೆ ಸಣ್ಣ ಇದೆ ಅಲ್ವಾ, ದಪ್ಪ ಇದೆ, ಬೊಜ್ಜು ಕರಗಿಸುತ್ತೆ, ಗೊತ್ತಾಯ್ತಾ? ಏನಾಗುತ್ತೆ? ಬೊಜ್ಜನ್ನ ಕರಗಿಸುವಂಥ ಶಕ್ತಿ. ಯಾರು ಸುಮ್ಮನೆ ಸಣ್ಣಗಿರ್ಬೇಕಂತ ಅನ್ನೋರು ಏನು ಮಾಡಬೇಕು? ಇದ್ರ ಗರ್ಕೆ ಕಷಾಯ ಕುಡಿದ್ರೆ. ಮತ್ತೆ ಇದರಲ್ಲಿ ರಿಚ್ ಐರನ್ ಇದೆ. ಐರನ್ ಅಂದ್ರೆ ಗೊತ್ತಾ ನಿಮಗೆ? ಕಬ್ಬಿಣದ ಅಂಶ ತುಂಬ ರಿಚ್ ಇದೆ. ಬೇವಿಗೆ ನಿಂಬ ಅಂತ ಕರೀತಾರೆ. ಏನಂತ ಕರಿತೀವಿ ಸಂಸ್ಕೃತದಲ್ಲಿ? ನಿಂಬ. ಇದರಿಂದ ಏನಾಗುತ್ತೆ ಗೊತ್ತಾ? ಬೇವಿನ ಶುಕ್ರವಾರ ದಿವಸ ಏನು ಮಾಡ್ತೀವಿ? ಶುಕ್ರವಾರ ದಿವಸ, ಮಂಗಳವಾರ ದಿವಸ ಕಳ್ಸಕ್ಕೆ ಇಡ್ತಾರೆ. ನೋಡಿದೀರಾ? ಕಳ್ಸಕ್ಕೆ ಇಡ್ತಾರೆ. ಯಾವ್ದಾರ ಹೆಣ್ಣು ದೇವತೆಗಳಿಗೆ ಆರತಿ ಹೊತ್ಕೊಂಡು ಹೋಗ್ಬೇಕಾದ್ರೆ ಎಂತ ಸೊಪ್ಪನ್ನ ಬೇವಿನ ಸೊಪ್ಪು ಹಾಕಿ ತಗೋತಾರೆ ಅಲ್ವಾ? ಬೇವಿನ ಸೊಪ್ಪಿನಲ್ಲಿ ಬೇವು ಬಳಸೋದ್ರಿಂದ ಹಲ್ಲು ಉಜ್ತಾರಲ್ವಾ? ಬೇವಿನಲ್ಲಿ ಹಲ್ಲು ಉಜ್ತಾರೆ, ಉಳ್ಕಲ್ಲೆಲ್ಲ ಹೋಗುತ್ತೆ. ಇದು ಬೇವಿಂದು ಇನ್ನೊಂದು ಗುಣ ಏನಪ್ಪ ಅಂದ್ರೆ, ನಮ್ಗೆ ಯುಗಾದಿನಲ್ಲಿ ಬೆಲ್ಲ ಏನಕ್ಕೆ ತಿಂತೀವಿ ಅಂದ್ರೆ, ಬೇವು ತಿನ್ನಕ್ ಧೈರ್ಯ ಇಲ್ಲಲ್ಲ, ಗೊತ್ತಾಯ್ತಲ್ಲ? ಬೇವು ತಿನ್ನಕ್ ಧೈರ್ಯ ಇಲ್ಲ, ಇದ್ರ ಎಲೆ ತಿನ್ನಕ್ಕೂ ಧೈರ್ಯ ಇಲ್ಲ. ಬೇವಿನ ಹೂವೆಲ್ಲ ತಿನ್ಬೇಕಾಗಿರೋದು, ಬೇವಿನ ಎಲೆನ ತಿನ್ಬೇಕಾಗಿರೋದು. ಶತಾಯುರ್ ವಜ್ರದೇಹಾಯ ಅಂದ್ರೆ 100 ವರ್ಷಗಳ ಕಾಲ ನಮ್ಮ ದೇಹ ಏನಾಗಿರ್ಬೇಕು? ವಜ್ರಕಾಯವಾಗಿರ್ಬೇಕು. ಏನಾಗಿರ್ಬೇಕು? ಸರ್ವ ಸಂಪತ್ಕರಾಯ ಚ, ನಮಗೆ ಸಂಪತ್ತುಗಳು ಬರ್ಲಿ ಅಂತ. ಸಂಪತ್ತು ಅಂದ್ರೆ ಏನು? ಅಲ್ಲ ಕಣವ, ಹಣ ಐಶ್ವರ್ಯ ಅಂದ್ರೆ ಆ ಸಂಪತ್ತಲ್ಲ, ದುಡ್ಡಿದೆಯಲ್ಲ ಅದೆಲ್ಲ ಸಂಪತ್ತು. ಬುದ್ಧಿ ಬಲ, ಹಂಗೆ ಎಣಿಸ್ಕೊಳ್ಳಿ. ಬುದ್ಧಿ ಬಲ ಯಶೋ ಧೈರ್ಯ ಆರೋಗ್ಯ ಅಭಯ ಅಜಾಡ್ಯ ವಾಕ್ಪಟುತ್ವ. ಎಂಟಾಯ್ತಾ? 8ಗಳನ್ನ ಏನಂತ ಕರಿತೀವಿ? ಐಶ್ವರ್ಯ ಅಂತ ಕರಿತೀವಿ. ಎಷ್ಟು ಐಶ್ವರ್ಯ? ಅಷ್ಟ ಐಶ್ವರ್ಯಗಳು, 8 ಐಶ್ವರ್ಯಗಳು ಅಂತ ಕರಿತೀವಿ. ಏನು? ಶತಾಯುರ್ ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ. 8 ಐಶ್ವರ್ಯಗಳು ನಮಗೆ ಬರ್ಲಿ, ಗೊತ್ತಾಯ್ತಲ್ಲ? ಬುದ್ಧಿ ಬರಬೇಕು, ಆಮೇಲೆ ಏನೇ ಇರ್ಬೇಕು? ಬಲ ಇರಬೇಕು. ಬುದ್ಧಿ ಬಲ ಯಶಸ್ಸು ಇರಬೇಕು, ಧೈರ್ಯ ಇರಬೇಕು. ಇದು ಶ್ರೀಗಂಧ. ಹೇಳಿ, ಎಷ್ಟು ಹೇಳಿ? ಎಂತದು? ಶ್ರೀಗಂಧ. ಗಂಧಗಳಲ್ಲಿ ಎಷ್ಟಿದೆ ಗಂಧ ಗೊತ್ತಾ ನಿಮ್ಗೆ? ನಮ್ ಕರ್ನಾಟಕದಲ್ಲಿ ಬೆಳೆಯೋದೇ ಗಂಧ ಅಲ್ಲಪ್ಪ, ಗೊತ್ತಾಯ್ತಾ? ಶ್ರೀಗಂಧನೇ ಗಂಧ ಅಂತ ತಿಳ್ಕೊಂಡಿದೀರಾ ನಾವು? ಶ್ರೀಗಂಧ ಗಂಧ ಅಲ್ಲ, ಅಶ್ವಗಂಧ, ಸರ್ಪಗಂಧ, ಗೊತ್ತಾಯ್ತಾ? ಆಮೇಲೆ ದೇವದಾರೇನು ಸಹ ಗಂಧನೇ, ಆಮೇಲೆ ರಕ್ತಚಂದನನು ಗಂಧನೇ. ಇವೆಲ್ಲ ಗಂಧಗಳಲ್ಲಿ ಒಂದೊಂದೇ ಥರ. ಈ ಗಂಧಕ್ಕೆ ಏನಪ್ಪ ಅಂತಂದರೆ, ಇದು ಶ್ರೀಗಂಧ ತುಂಬ ವರ್ಷಗಳು ಬೇಕು ಬೆಳೆಯೋಕ್ಕೆ. ತುಂಬ ವರ್ಷಗಳ ಕಾಲ ಬೇಕು, ಮಿನಿಮಮ್ ಅಂದರೆ ಒಂದು 15ರಿಂದ 20 ವರ್ಷ ಬೇಕಿಷ್ಟು. ಅಷ್ಟರೊಳಗಡೆ ಏನು ಮಾಡ್ಬಿಡ್ತಾರೆ? ಯಾವನ ಕಳ್ಳ ಬಂದು ಕಡ್ಕೊಂಡು ಹೊಂಟೋಗ್ಬಿಡ್ತಾನೆ. ಬಟ್ ಇದ್ರ ಗುಣಗಳನ್ನ ಕದಿಬೇಕಲ್ಲ ನಾವು. ಇದು ಕದಿಯೋದು ಬೇಡ, ನಾವು ಮರ ಕದಿಯೋದು ಬೇಡ, ಇದ್ರ ಗುಣ ಕದಿಬೇಕಲ್ಲ. ಅದಕ್ಕೇನು ಮಾಡ್ಬೇಕಂದ್ರೆ ಈ ಸೊಪ್ಪನ್ನೇ ಬಳಸಿದ್ರಾಗಿ. ಇದೇನಾಗುತ್ತೆ? ಒಂದ್ಸಲಿ ಬೇರ್ ಬಿಟ್ರೆ ಭೂಮಿಗೆ, ನೀವು ಆ ಮರನ ಕಡಿದು ಸುಟ್ಟಾಕಿದ್ರು ಸಹ ಮತ್ತೆ ಚಿಗುರಿ ಬರುತ್ತೆ. ಬೆಂಕಿನಲ್ಲೂ ಸಹ. ಇದು ಕರ್ನಾಟಕದಲ್ಲಿ ಮಾತ್ರ ಬೆಳೆಯೋದು.
ಕರ್ನಾಟಕದಲ್ಲೂ ಎಲ್ಲ ಕಡೆನೂ ಬೆಳೆಸ್ಬೋದಪ್ಪ, ವಾತಾವರಣ ಕ್ರಿಯೇಟ್ ಮಾಡಿಕೊಟ್ರೆ ಬೆಳೆಸ್ಬೋದು, ಗೊತ್ತಾಯ್ತಲ್ಲ, ಎಲ್ಲ ಕಡೆನೂ ಬೆಳುತ್ತೆ. ಬಟ್ ಏನಪ್ಪ ಅಂದರೆ ಯಾವ್ಯಾವ ಏರಿಯಾದಲ್ಲಿ ಏನೇನು ಇರುತ್ತೋ ಅಲ್ಲಿ ಏನಾಗುತ್ತೆ ಆ ಮಣ್ಣಿನ ಗುಣಗಳು ಅದಕ್ಕೆ ಜಾಸ್ತಿ ಮೆರುಗನ್ನು ತಂದು ಕೊಡ್ತವೆ, ವಿಶೇಷತೆನ. ಇಲ್ಲಿ ಮಣ್ಣಿನ ಗುಣಕ್ಕೆ ಏನಾಗುತ್ತೆ, ಅಲ್ಲಮ್ಮ, ಇಲ್ಲಿ ಮಣ್ಣಿನ ಗುಣಗಳ ಮೇಲೆ ಅನಿಲ ಗುಣ, ಭೂಗುಣಗಳಿಂ, ಸಸ್ಯ ಧಾನ್ಯ ಗುಣ. ಕೇಳಿ ಡಿವಿಜಿ ಅವ್ರು ಕೇಳಿದ್ರಾ? ಡಿವಿಜಿ ಅಂತ ಕೇಳಿಲ್ಲ? ಡಿವಿಜಿ ಗುಂಡಪ್ಪ, ಡಿವಿ ಗುಂಡಪ್ಪ ಕೇಳಿದ್ರಲ್ಲ, ಅವರೊಂದು ಪದ್ಯ ಹೇಳ್ತಾರೆ. ಅನಿಲ ಗುಣ ಭೂಗುಣಗಳಿಂ ಸಸ್ಯ ಧಾನ್ಯ ಗುಣ, ಅನಿಲ ಗುಣ ಭೂಗುಣಗಳಿಂ ಸಸ್ಯ ಧಾನ್ಯ ಗುಣ, ತನುಗುಣಗಳನ್ನದಿಂ ಮನದ ಗುಣ ತನುವಿಂ, ಜನಪದ ವಿಧಗಳಿಂತಾಗಿಯವು ಸೃಷ್ಟಿಯನ್ನೇ ಮನುವೊಬ್ಬ ಜನತಶತ ಮಂಕುತಿಮ್ಮ ಅಂತ ಹೇಳ್ತಾರೆ ಅಲ್ವಾ. ಅನಿಲ ಗುಣ, ಇಲ್ಲಿ ಬೀಸೋ ಗಾಳಿ ಮೇಲ್ಗಡೆ ಇಲ್ಲಿರೋ ಹಣ್ಣಿಗೆ ಟೇಸ್ಟ್ ಬರುತ್ತೆ, ಗೊತ್ತಾಯ್ತಾ. ಆಮೇಲೆ ಇಲ್ಲಿರೋ ಮಣ್ಣಿನ ಮೇಲ್ಗಡೆ ಹಣ್ಣಿಗೆ ಟೇಸ್ಟ್ ಬರುತ್ತೆ. ಇಲ್ಲಿ ಬೀಸೋ ಗಾಳಿ, ಇಲ್ಲಿ ಬೀಸೋ ಹರಿಯೋ ನೀರು, ಅಲ್ಲಿಗೆ ಬರೋ ಅಂತ ಗೊತ್ತಾಯ್ತಲ್ಲ, ಅದ್ರ ಮೇಲ್ಗಡೆ ಆ ಮಣ್ಣಿನ ಗುಣಗಳು ಬರುತ್ತೆ. ಇದಕ್ಕೆ ಗಂಧಕ್ಕೆ ಏನಾಗುತ್ತೆ ಅಂದರೆ ನಮ್ಮ ಕರ್ನಾಟಕದ ಮಣ್ಣಿಗೆ ಇದಕ್ಕೆ ಗಂಧನ ಜಾಸ್ತಿ ಮಾಡುವಂಥ ಗುಣ ಇರೋದ್ರಿಂದ ಅದು ನಮಗೆ, ಅದು ಮೈಸೂರು ಏರಿಯಾದಕ್ಕೆ ಮಾತ್ರ, ಈ ಏನು ಮೈಸೂರು ಸರೌಂಡಿಂಗ್ ಏನಿದೆಯಲ್ಲ ಅದಕ್ಕೆ ಮಾತ್ರ ಇದಿದೆ. ಬೇರೆ ಕಡೆ ಗಂಧಕ್ಕೆ ಇಷ್ಟೊಂದು ಕ್ವಾಲಿಟಿ ಬರಲ್ಲ. ಮೈಸೂರು ಗಂಧ, ಮೈಸೂರು ಅಂದರೆ ನಾವು ಮೈಸೂರವ್ರೆ, ನೀವು ಮೈಸೂರವ್ರೆ, ಗೊತ್ತಾಯ್ತಲ್ಲ. ಇದು ಎಲ್ಲಾದ್ರೂ ಸಿಕ್ಕಿದ್ರೆ ನೀವು ಕಾಡಲ್ಲಿ ಇದ್ರ ಹಣ್ಣು ತಿನ್ರಿ, ಗೊತ್ತಾಯ್ತಾ. ಕುಕ್ಕೆ ಬಳ್ಳಿ ಅಂತ ಕರೀತಾರೆ ಇದನ್ನ. ಕುಕ್ಕೆ ಬಳ್ಳಿ ಅಲ್ಲ ಕಣಮ್ಮ, ಕುಕ್ಕೆ ಸೇಮ್ ಬುಟ್ಟಿ ಹೆಂಗಿರುತ್ತೋ ಅದೇ ತರ ಬುಟ್ಟಿ ಬಳ್ಳಿ. ನೀವು ಜಂಗಮರು ಅಂತ ಕೇಳಿದ್ರಾ? ಜಂಗಮರು ಇದಾರೆ ಅಂತ ಕೇಳಿದ್ರಾ? ಜೋಗಪ್ಪಗಳು, ಜಂಗಮರು, ಯಾರ ಮನೆಗೆ ಪುಣ್ಯ ಮಾಡಕ್ ಬರ್ತಾರ ನೋಡಿದ್ರ? ಜಂಗಮ ಅಂತ. ಜಂಗ ಅಂದ್ರೆ ಹೆಂಗ್ ಗೊತ್ತಾ? ಜಂಗಮ ಅಂತ ಅಂದ್ರೆ ಮನೆಗೆ ಹೋಗಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಈ ಕಾಲಿ ಕಟ್ಕೋತಾರೆ ಈ ಬಳ್ಳಿನ, ಜಂಗಿನ ಬಳ್ಳಿ ಅಂತ, ಜಂಗಿನ ಬಳ್ಳಿ ಅಂತ ಕರೀತಾರೆ. ಕುಕ್ಕೆ ಬಳ್ಳಿ ಅಥವಾ ಜಂಗಿನ ಬಳ್ಳಿ ಅಂತ ಕರೀತಾರೆ ಇದನ್ನ. ಈ ಕಾಲಿ ಕಟ್ಕೊಂಡು ಅವನೇನಾಗ್ತಾನೆ, ಆ ಮನೆಗೆ ಏನಾಗುತ್ತೆ, ಏನಾದ್ರು ದೋಷ ಇದ್ರೆ ಈ ಬಳ್ಳಿನ ಕಾಲಿ ಕಟ್ಕೊಂಡು ಹೋಗಿ ಆ ಮನೆಗೆ ಪುಣ್ಯ ಮಾಡಿ ಬರ್ತಾನೆ. ಮನೇಲಿ ಯಾರೋ ಸತ್ತು ಹೋದ್ರೆ, ಯಾರೋ ಪಾಪ ಹುಟ್ಟಿದ್ರೆ, ಅಥವಾ ಇನ್ನೊಂದು ಏನೋ ಒಂದು ಮನೇಲಿ ಶುಭ ಕಾರ್ಯನೋ ಕೆಟ್ಟ ಎಂಥದ್ದು ಆದ್ರೆ ಅದಕ್ಕೆಲ್ಲ ಏನು ಮಾಡ್ತಿದ್ರು, ಆ ಜಂಗಮರು ಈ ಬಳ್ಳಿನ ಕಾಲಿಗೆ ಸುತ್ಕೊಂಡು ಪ್ರವೇಶ ಮಾಡ್ತಿದ್ರು. ಇದಕ್ಕೆ ಜಂಗಿನ ಬಳ್ಳಿ ಅಂತ ಕರೀತಾರೆ. ಇದು ಬಂದು ಫ್ಯಾಸಿಫ್ಲೋರೆ ಅನ್ನೋ ಒಂದು ಕುಟುಂಬಕ್ಕೆ ಬರುತ್ತೆ. ಯಾವ್ದು ಹೇಳಿ? ಫ್ಲಾಸಿಫ್ಲೋರೆ ಅಂದ್ರೆ ನೀವು ಇದು ನೋಡಿದಿರಲ್ಲ, ರಾಕಿ ನೋಡಿದಿರಾ? ರಾಕಿ ಸೇಮ್ ರಾಕಿ ಹೆಂಗಿರುತ್ತೋ ಅದೇ ತರ ನ್ಯಾಚುರಲ್ ಆಗಿರುವಂತ ರಾಖಿ ಹಬ್ಬದಲ್ಲೇ ಇದು ಚೆನ್ನಾಗಿ ಇದು ಬರುತ್ತೆ, ಇದು ಹೂ ಬರುತ್ತೆ. ತಿನ್ಬೋದು, ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಹಣ್ಣು. ಇಷ್ಟು ಕುಕ್ಕೆ ಬಳ್ಳಿ ಅಂತ, ಕುಕ್ಕೆ ಹಣ್ಣು ಅಂತ ನೆನ್ಸ್ಕೊಂಡ್ ತಿಂತೀರೋ ಅಷ್ಟು ಸೂಪರ್ ಆಗಿರುವಂತ ಹಣ್ಣು. ನೋಡೋ ಇದು ಗಂಡು ಉತ್ರಾಣಿ ಅಂತ. ಇದು ಅಷ್ಟೇ, ಇದು ಗಂಡು ಉತ್ರಾಣಿ ಇದು. ಉತ್ರಾಣಿದ ಏನ್ ಕೆಲಸ ಮಾಡ್ತಾವಪ್ಪ ಅಂತಂದ್ರೆ, ಅಂದ್ರೆ ಹೆಣ್ಣು ಉತ್ರಾಣಿ ಬಂದು ಮುಳ್ಳಿರುತ್ತೆ, ಗಂಡು ಉತ್ರಾಣಿಗೆ ಮುಳ್ಳಿರಲ್ಲ, ಗೊತ್ತಾಯ್ತಾ. ಹಿಡ್ದು ಮಾತಾಡ್ಸುತ್ತೆ. ಹೆಣ್ಮಕ್ಳುಗಳು ಜಾಸ್ತಿ ಎಲ್ಲಾರನ್ನೂ ಮಾತಾಡ್ಸೋದು ಜಾಸ್ತಿ. ಆದರೆ ಗಂಡು ಮಕ್ಳುಗಳು ಸುಮ್ಮನಿಕೊಂಡು ಅವ್ರ ಪಾಡ್ಗೂ ಹೋಗ್ತವೆ. ಯಾರೋ ಫ್ರೆಂಡ್ಸ್ ಸಿಕ್ಕಿರು ಮಾತ್ರ ಮಾತಾಡ್ತವೆ. ಇದು ಮಶಪ್ ಮಾಡಿದ್ರೆ ಯಾರಿಗಾದ್ರೂ ಗ್ಯಾಸ್ಟ್ರಿಕ್, ಕರಳಿಗೆ ಸಂಬಂಧಪಟ್ಟಂಥ ಯಾವುದೇ ಕಾಯಿಲೆಗಳಿರಲಿ, ಅಪೆಂಡಿಕ್ಸ್ ಇರ್ಬೋದು, ಅಲ್ಸರ್ ಇರ್ಬೋದು, ಪೈಲ್ಸ್ ಇರ್ಬೋದು, ಅವೆಲ್ಲದೂ ವಾಸಿ ಮಾಡುವಂಥ ಗುಣ ಈ ಉತ್ತರಾಣಿಗಿದೆ. ಅಪಮಾರ್ಗಿ ಅಂತ ಕರೀತಾರೆ ಇದು ಸಂಸ್ಕೃತದಲ್ಲಿ. ಇಲ್ಲ, ನಾವು ಅಂದ್ರೆ ಇದನ್ನ ಚಿಗುರು ಮಾತ್ರ ಬಳಸಿ ಸಾಂಬಾರಿಗೆ ಬಳಸ್ಕೊಳ್ಳಿ, ತುಂಬಾ ಚಂದ ಇರುತ್ತೆ. ಇದರಲ್ಲಿ ಯಾವ ದೇವ್ರಿಗೆ ಇಡ್ತಾರೆ ಗೊತ್ತೇನಪ್ಪ? ಇದನ್ನ ಅರ್ಕ ಅಂತ ಕರೀತಾರೆ. ಇದು ಏನಂತ ಕರಿತೀವಿ? ಅರ್ಕ ಅಂದ್ರೆ ಎಕ್ಕ ಅಂತ. ಅರ್ಕ ಅಂದ್ರೆ ಇನ್ನೊಂದು ಹೆಸರು ಏನು ಗೊತ್ತಾ? ಸೂರ್ಯನಿಗೆ ಅರ್ಕ ಅಂತ ಕರೀತಾರೆ. ಸೂರ್ಯ ಅದೆಲ್ಲ, ಸೂರ್ಯನಿಗಿರುವಷ್ಟು ಶಕ್ತಿ ಈ ಗಿಡಕ್ಕಿದೆ, ಗೊತ್ತಾಯ್ತಾ. ಅಮೃತ ತಗೊಂಡೋಗ್ಬೇಕಾದ್ರೆ ದೇವತೆಗಳು ಮತ್ತೆ ರಾಕ್ಷಸರು ಅಮೃತ ಕಡ್ದು ಅದನ್ನ ತಗೊಂಡೋಗ್ಬೇಕಾದ್ರೆ ಕೆಲವೊಂದಷ್ಟು ಗಿಡದ ಮೇಲೆ ಬಿದ್ದು ಅಂತ ಕತೆ ಇದೆ, ಗೊತ್ತಾಯ್ತಾ. ಅದರಲ್ಲಿ ಎಕ್ಕದ ಗಿಡದ ಮೇಲೆ ಬಿತ್ತಂತೆ, ಎಕ್ಕದ ಗಿಡದ ಮೇಲೆ ಬಿತ್ತು, ಆಮೇಲೆ ಅಮೃತ ಬಳ್ಳಿ ಮೇಲೆ ಬಿತ್ತು, ಇನ್ನು ಹರಿದ್ವಾರದಲ್ಲಿ ಇದು ಯಾವುದು ನಮ್ಮ ಬ್ರಹ್ಮಕುಂಡ ಇದೆಯಲ್ಲ ಅಲ್ಲಿ ಬಿತ್ತು, ಆಮೇಲೆ ತುಂಬ ಕಡೆ ಬಿತ್ತಂತ ಹೇಳಿದೆ ಅದರಲ್ಲಿ ಈ ಥರದಲ್ಲಿ. ಅದರಲ್ಲಿ ಇದ್ರ ಮೇಲಕ್ಕೂ ಬಿತ್ತಂತೆ. ಇದ್ರ ಮೇಲಕ್ಕೆ ಬಿದ್ದಿದ್ದ ಅಮೃತ ಇದನ್ನ ಅದು ಏನಾರ ಇರಲಿ, ಕತೆ ಏನಾರ ಇರಲಿ. ಸೊ ಇದ್ರ ಬೇರು ಗಣೇಶನ ಆಕಾರ ಹೊಂದಿರುತ್ತೆ. ಇದ್ರ ಬೇರು, ಎಕ್ಕದ ಗಿಡದ ಬೇರು ಗಣೇಶನ ಆಕಾರ. ಇದೇನೇನಾಗುತ್ತೆ ಅಂದರೆ ನ್ಯಾಚುರಲಾಗಿ ಇದನ್ನ ನ್ಯಾಚುರಲಾಗಿ ಬಿದ್ದಿದ್ರೆ ಮಾತ್ರ ಬೇರು ಕೇಳಿ. ಬೇರನ್ನ ಅಂದರೆ ಯಾರೋ JCB ಎತ್ತಾಕಿರ್ತಾರೆ ಅವಾಗ ಮಾತ್ರ ತಗೊಳ್ಳಿ. ನೀವು ಬೇರೆ ಕೇಳಬೇಡ್ರಿ ಎಕ್ಕದ ಗಿಡದ ಬೇರ್ಗಳನ್ನ, ಗೊತ್ತಾಯ್ತಾ. ಇದನ್ನ ಕಟ್ ಮಾಡಿ, ಈ ಬೇರ್ ಕಟ್ ಮಾಡಿಕೊಂಡು ಇದನ್ನ ಸ್ವಲ್ಪ ನೀವು ಕಲ್ ಮೇಲೆ ಗಂಧ ತೇಕೋತಿರಲ್ಲ, ಗಂಧದ ಕೊಡ್ತಾ ಇರ್ತಾರಲ್ಲ, ಆ ಥರದ್ದು ಹಣೆಗೆ ಹಚ್ಕೊಳ್ಳೋದ್ರಿಂದ ಇಲ್ಲಿ ನೋಡಿ ನಿಮಗೆ ಏನಿದೆಯಲ್ಲ, ಇಲ್ಲಿ ಬರೋವಂಥ ವಾಯು ಇದೆ. ನಮ್ಮಲ್ಲಿ ಆಯುರ್ವೇದದಲ್ಲಿ ಏನಪ್ಪ ಹೇಳ್ತಾರೆ ಅಂದ್ರೆ ಕ್ರಕುರ ಅಂತ ಕರೀತಾರೆ, ಮತ್ತು ಕುರ್ಮ ಮತ್ತು ಕ್ರಕುರ. ಇಷ್ಟು ಎರಡು ವಾಯುಗಳು ಇಲ್ಲೇ ಇದೆ, ಇಷ್ಟರಲ್ಲೇ. ಕಣ್ಣಲ್ಲಿರೋ ವಾಯು ಕುರ್ಮ, ಮೂಗಲ್ಲಿರೋದು ಕ್ರಕುರ ಅಂತ ಕರೀತಾರೆ.
ಈ ಎರಡು ವಾಯುನ ಸಮದೋಷವಾಗಿ ಇಟ್ಕೊಳ್ಳುತ್ತೆ. ಇಲ್ಲಿ ಆಗ್ನೇಯಚಕ್ರ ಅಂತ ಬರುತ್ತೆ. ಎರಡು ಕಣ್ಣುಬ್ಬಿನ ಮೇಲ್ಗಡೆ ನೀವು ತಿಲ್ಕ ಇಟ್ಕೊಟ್ಟಿದ್ದೀರಲ್ಲ ಅಲ್ಲಿಗೆ ಇಲ್ಲಿಗೆ ಇಟ್ಕೊಂಡ್ರೆ, ಇಲ್ಲಿ ಇಟ್ಕೊಂಡ್ರೆ ಮನಸ್ಸು ಶುದ್ಧ ಆಗುತ್ತೆ. ಎರಡು ಕಣ್ಣುಬ್ಬು ಬುರುಕುಟಿ ಅಂತ ಕರೀತಾರೆ ಇಲ್ಲಿ ಈ ಜಾಗಕ್ಕೆ. ಇಲ್ಲಿ ಇಟ್ಕೊಂಡ್ರೆ ಮನಸ್ಸು ಶುದ್ಧ ಆಗುತ್ತೆ. ಇಲ್ಲಿ ಇಟ್ಕೊಂಡ್ರೆ ಸದ್ಭಾವನೆಗಳು ಬರ್ತವೆ ಸಹಸ್ರಾರದಲ್ಲಿ. ಮತ್ತು ಯಾರಿಗಾದ್ರೂ ಕಾಲು ನೋವು ಬರುತ್ತೆ, ಕಾಲು ಜೋಮ್ ಹಿಡಿಯೋದು ಗೊತ್ತಾ ನಿಮಗೆ? ಹಾಂ, ಕಾಲು ಜೋಮ್ ಹಿಡಿಯುತ್ತೆ. ಅವಾಗ ಏನು ಮಾಡಿ ಅಂದರೆ ಒಂದು ಇಟ್ಟಿಗೆನ ಬೆಂಕಿಗೆ ಹಾಕ್ಬಿಡಿ. ಇಟ್ಕೆ ಮಣ್ಣು ಇಟ್ಟಿಗೆ ಇರುತ್ತಲ್ಲ ಸರ್, ಅದ್ರ ಮ್ಯಾಕ್ ಇದು ಮಾಡಕ್ಬಿಟ್ಟು ಆ ಕಾಲು ಹಿಂಗೆ ಇದು ಮಾಡ್ಯಾರ. ಹಾಂ, ನೋಡಿದ್ಯಾ? ಎಲ್ಲಿ ನೋಡಿದ್ಯಾ? ಸರ್ ನಮ್ಮ ಮನೇಲೆ ನಿಮ್ಮಲ್ಲಿ ಮಾಡ್ತಾರಾ? ನೋಡಿ ಅದೇ ಅಷ್ಟೇ. ಆಮೇಲೆ ಶೂಸ್ ಹಾಕೋತಿರಲ್ವ ನೀವು? ಶೂಸ್ ತೆಳಗಡೆ ಏನಿದೆ? ಏನು ಹಾಕೊಂಡಿದ್ದೀವ ನಿನ್ನಲ್ಲಿ? ಏನು ಹಾಕೊಂಡಿ? ಅಲ್ಲ ತೆಗಿ, ಬಿಚ್ಚು. ಯಾರೋ ಒಬ್ರು ಶೂಸ್ ಬಿಚ್ಚಿ ಹಂಗೆ ಬಿಚ್ಚು ಅಂತ ಬೇಡ. ಇವು ಬಿಚ್ಚೋ, ಹಂಗೆ ಬಿಚ್ಚೋ ಅಂತ. ನಿಮ್ಮ ಪಾದ ಅಗಲ ಇದೆಯಲ್ವಾ? ಆ ಸಾಕ್ಸ್ ತೆಗೆದ್ಬಿಡು. ಹಾಂ, ಅಲ್ಲ, ಹಾಂ, ಸಾಕ್ಸ್ ತೆಗೆದ್ಬಿಡು. ಇದನ್ನ ಹಾಕ್ಳವ ಅದಕ್ಕೆ ತಳಕ್ಕೆ ಹಾಕು. ಇದ್ರಡಿಗೆ ಶೂ ಒಳಗಡೆ ಹಾಕು ಹಾಕೋತಾ ಹೋಗು ಅಷ್ಟೇ. ಹಂಗೆ ಹಾಕೊಂತ ಬಂದರೆ ನಿಮಗೆ ಮಂಡಿ ನೋವು ಬರಲ್ಲ, ಗೊತ್ತಾಯ್ತಾ? ಈ ಕಾಲುಗಳು ಏನು ನೋವು ಇಡುತ್ತೆ, ಜೋಮ್ ಹಿಡಿತಲ್ಲ, ಹಿಂಗೆ ಗೊತ್ತ ಮರಗಟ್ಟೋದು ಅಂತ ಆಗುತ್ತೆ. ಕಾಲುಗಳು ಮರಗಟ್ಟೋದು ಕುಂತ್ಕೊಂಡ್ರೆ ಹಂಗಾಯ್ತದೆ. ಆಗುತ್ತಲ್ವಾ? ನೀನು ಅಷ್ಟೇ ಇದು ಬಳಸ್ಕೊ. ಮತ್ತೆ ಯಾರ ಮುಳ್ಳೊಕ್ಕುತ್ತೆ ಅಂತ ತಿಳ್ಕೊಳ್ಳಿ. ಸರ್ ಅದ ಅವನಿಗೆ ಹಾಲ ಅನಕ್ಸಿದ್ರೆ ಹಾಲು ಅನ್ನಿಸಿದ್ರೆ ಏನಾಗುತ್ತೆ, ಮುಳ್ಳು ಆಚೆಗೆ ಬರುತ್ತೆ ಅಂತಾನೆ ಆಚೆಗೆ ಬರುತ್ತೆ. ಕಾಡು ರಾಗಿ ಅಂತ ಕಣವ ಇದು, ಕಾಡು ರಾಗಿ. ಹಾಂ, ರಾಗಿ ಬಂದಂಗೆ ಬರುತ್ತೆ. ನೀವು ಹೊಸಗ್ಬಿಟ್ಟು ಒಂದೇ ಒಂದು ಸ್ಪೂನು, ಗೊತ್ತಾಯ್ತಾ? ಕಾಡು ರಾಗಿ ಇದನ್ನ ಒಂದು ಸ್ಪೂನು ಈ ಮಾಮೂಲು ರಾಗಿ ಜೊತೆ ಇದ್ರದ್ದು ಹೊಸಗ್ಬಿಟ್ಟು ಹಾಕಿದರೆ ರಾಗಿಗಿಂತ 100 ಪಟ್ಟು ಶಕ್ತಿ ಜಾಸ್ತಿ ಇರುತ್ತೆ ಇದರಲ್ಲಿ. ಇದು ಮೈಲೇಜ್ ಬರಲ್ವಲ್ಲಪ್ಪ, ನಿಂಗೆ ಹೊಟ್ಟೆ ತುಂಬಬೇಕು ತಾನೇ, ಗೊತ್ತಾಯ್ತಲ್ಲ? ಅದಕ್ಕೇನು ಮಾಡಂದ್ರೆ ಇದನ್ನೇನು ಮಾಡ್ತಾರೆ, ರಾಗಿ ಜೊತೆ ಮಿಕ್ಸ್ ಮಾಡಿದರೆ ನೀವು ಓಟ್ಸು ಬೇಡ, ಇದು ಬೇಡ, ಅಷ್ಟು ಅದ್ಭುತವಾಗಿರುವಂಥದ್ದು ಇದು ಕಾಡು ರಾಗಿ. ಇದು ಒಣಗೋಗುತ್ತೇನವ ಇದು? ಹಾಂ, ಇದೇ ಸೇಮ್ ಗುಣ ನಮಗೆ ಹಂಗೆ ಟ್ರಾನ್ಸ್ಫರ್ ಆಗುತ್ತೆ ತಾನೆ ಕಾಡು ರಾಗಿ. ಇದನ್ನ ಸುಂಡೆಕಾಯಿ ಅಂತ ಕರೀತಾರೆ. ಸುಂಡೆಕಾಯಿ ಅಥವಾ ಕಾಡು ಬದನೆ ಅಂತ ಕರೀತಾರೆ. ಹಾಂ, ಸುಂಡೆಕಾಯಿ ಕಾಡು ಬದನೆ ಅಂತ ಕರೀತಾರೆ. ಹಾಂ, ಸುಂಡೆ ಇದ್ರದ್ದು ಏನಪ್ಪ ಅಂತಂದರೆ, ಇದು ನಿಮಗೆ ಸಂಸ್ಕೃತದಲ್ಲಿ ಚಿತ್ರಟೆ, ಇದನ್ನು ಸಂಸ್ಕೃತದಲ್ಲಿ ಚಿತ್ರಟೆ ಅಂತ ಕರಿತೀವಿ. ಚಿತ್ರಟೆ ಅಥವಾ ಬೃಹತಿ ಅಂತ ಕರೀತಾರೆ. ಇದ್ರ ಬೇರು ಇದೆಯಲ್ಲ, ಈ ಬೇರು ಜಾಂಡೀಸ್ಗೆ ಔಷಧವಾಗಿ ಕೆಲಸ ಮಾಡುತ್ತೆ. ಜಾಂಡೀಸನ್ನು ವಾಸಿ ಮಾಡುವಂಥ ಗುಣ ಇದೆ. ಇದು ದಶಮೂಲಗಳು. ಬೇರ್ ತಿನ್ನೋದಲ್ಲಮ್ಮ, ಔಷಧವಾಗಿ ಬಳಸ್ಬೇಕು. ಇದನ್ನು ಸಂಡಿಗೆ ಮಾಡ್ತೀರಿ, ಕೇಳಿದಿರಾ? ಸಂಡಿಗೆ ಮಾಡ್ತೀರಾ ಅಂತ ಗೊತ್ತಾ? ಏನು ಮೆಣಸಿನ್ಕಾಯಿ ಹಾಕ್ತೀರಾ? ಮೆಣಸಿನ್ಕಾಯಿನ ಮಜ್ಜಿಗೆ ಒಳಗಡೆ ನೆನೆಸ್ತೀರಾ? ಕೇಳಿದಿರಲ್ಲ, ನೋಡಿದಿರಲ್ಲ? ಅದು ಸೇಮ್ ಇದ್ರ ಮಜ್ಜಿಗೆ ಮೆಣಸಿನ್ಕಾಯಿ ನೋಡಿದಿರಲ್ಲ? ಆ ಮಜ್ಜಿಗೆ ಮೆಣಸಿನ್ಕಾಯಿನ ತುಪ್ಪದಲ್ಲಿ ಒಣಗಿಸ್ಬಿಟ್ಟು, ಮಜ್ಜಿಗೆಲ್ಲಿ ನೆನೆಸ್ಬಿಟ್ಟು ತುಪ್ಪದಲ್ಲಿ ಹುರಿದ್ಬಿಟ್ಟು ಅದನ್ನ ಕುಟ್ಟಿ ಪುಡಿ ಮಾಡಿ ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಅದು ಇದು ಎಲ್ಲ ಸೇರಿಸ್ಕೊಂಡ್ರೆ ಒಳ್ಳೆ ಚಟ್ನಿ ಪುಡಿ ಆಗುತ್ತಲ್ವಾ? ಸೂಪರ್ ಆಗಿರೋ ಸಂಡಿಗೆ ಅಲ್ವಾ? ಸೇಮ್ ಇದನ್ನು ಹಂಗೆ ಮಾಡ್ಬೋದು. ಮಜ್ಜಿಗೆ ಒಳಗೆ ನೆನೆ ಹಾಕ್ಬಿಟ್ಟು ತೆಗೆದ್ಬಿಟ್ಟು ಅದನ್ನು ತುಪ್ಪದಲ್ಲಿ ಹುರಿದ್ಬಿಟ್ಟು ಅದಕ್ಕೆ ಮೆಣಸು ಮತ್ತು ಅದು ಕೊಬ್ಬರಿ ತುರಿ ಎಲ್ಲ ಸೇರಿಸ್ಕೊಂಡ್ರೆ ಸೂಪರ್ ಆಗಿರುವಂಥ ಚಟ್ನಿ ಆಗುತ್ತೆ. ಹಾಂ, ಸಂಡಿಗೆ ಈ ದಶಮೂಲಗಳಲ್ಲಿ 10 ಮೂಲಗಳಿದೆ. ಅದರಲ್ಲಿ ಆ ದಶಮೂಲಗಳಲ್ಲಿ ಇದು ಒಂದು ಅಶ್ವಗಂಧ, ಸರ್ಪಗಂಧ, ಆಮೇಲೆ ನಂತರ ಇದು ಚಿತ್ರಟೆ, ಇನ್ನೊಂದು ಬೃಹತಿ, ಅವೆಲ್ಲ ಏನಾಗುತ್ತೆ 10 ಮೂಲಿಕೆಗಳಿದೆ. ಮೂಲ ಅಂದ್ರೆ ಏನು? ಬೇರು ಅಂತ. ಮೂಲ ಅಂದರೆ ಬೇರು. 10 ಮೂಲಗಳಲ್ಲಿ ಇದು ಒಂದು, ದಶಮೂಲನೂ ಒಂದು. ವಿಶ್ವಾಮಿತ್ರ ಹಿ ಪಶುಷು ಕರ್ದಮೇಶು ಜಲೇಶು ಚಹ ಅಂದ ತಮಸಿ ವಾರ್ಧಕ್ಯ ದಂಡಂ ದಶಗುಣಂ ಭವೇತ್. ಇಂದ ಕಡೆ ಯಾರಿಗೂ ಗೊತ್ತಿಲ್ಲ, ತುಂಬ ಜನಕ್ಕೆ, ಗೊತ್ತಾಯ್ತಾ? ಅಂದರೆ ಇದೇನಾಗುತ್ತೆ ಅಂದರೆ ವಿಶ್ವಾಮಿತ್ರ ಹಿ ಪಶು, ವಿ ಅಂದರೆ ಪಕ್ಷಿಗಳು, ವಿಹಂಗ ಅಂದರೆ ಪಕ್ಷಿ. ಅಕ್ಕಿಗಳನ್ನ ಓಡಿಸ್ಲಿಕ್ಕೆ ಇದ್ರ ಕೋಲು ಬೀಳುತ್ತೆ. ಏನೇಳಿ ಇದ್ರ ಕೋಲು 10 ಗುಣಗಳಿದೆ ಇದಕ್ಕೆ. ಅಕ್ಕಿ ಪಕ್ಷಿಗಳನ್ನ ಓಡಿಸ್ಲಿಕ್ಕೆ ಆಗುತ್ತೆ. ಶ್ವ ಅಂದರೆ ನಾಯಿ ಓಡಿಸ್ಲಿಕ್ಕೂ ಸಹ ಇದ್ರ ಕೋಲು ಬರುತ್ತೆ. ಹಾಂ, ವಿಶ್ವಾಮಿತ್ರ ಈ ಪಶು ಅಂದರೆ ದನ ಓಡಿಸ್ಲಿಕ್ಕೆ ಬರುತ್ತೆ. ಕರ್ದಮ ಅಂದರೆ ಏನು ಗೊತ್ತಾ? ಕೆಸರಲ್ಲಿ ಏನಾಗುತ್ತೆ ಗೊತ್ತಾ? ಕೆಸರು ಎಷ್ಟು ಆಳ ಇದೆ ಅಂತ ನೋಡೋಕೆ ಏನು ಮಾಡ್ತಾರೆ, ಒಂದು ಕೋಲು ಹಿಂಗೆ ಹಾಕಿ ಅದರ ನೀವೆಲ್ಲ ಕೆಸರಲ್ಲಿ ನಡೆದಿಲ್ಲಲ್ಲ, ಕೋಲ್ನ ಊರ್ಕೊಂಡು ಏನಾಗುತ್ತೆ, ಕೋಲ್ನ ಊರ್ಕೊಂಡು ಕೆಸರು ಆಳ ಎಷ್ಟಿದೆ ಅಂತ ಕಂಡುಹಿಡಿಬೋದು. ಕರ್ದಮೇಶು ಜಲೇಶು ಚ, ನದಿನಲ್ಲಿ ಹುಟ್ಟಾಕ್ಲಿಕ್ಕೆ ದೋಣಿ ಹುಟ್ಟಾಕ್ಲಿಕ್ಕೆ ಸಹ ಬಳಸ್ಬೋದು. ತೆಪ್ಪ ಎಲ್ಲ ಹೊಡಿಲಿಕ್ಕೆ ಎಲ್ಲ ಕೋಳುಗಳು ಬಳಸ್ತಿರಲ್ಲ ಅದಕ್ಕೆ. ಅಂದಹ, ಕುರುಡನ್ಗೆ ಕಣ್ಣಾಗುತ್ತಿದಲ್ವಾ? ಕುರುಡ ಇದ್ದಾನೆ, ಅವನೇನ್ ಮಾಡ್ತಾನೆ, ಕುಟ್ಕೊಂಡು ಹಾಂ. ಮತ್ತೆ ಅಂದಹ, ತಮಸಹ ಅಂದ್ರೆ ಕತ್ಲಲ್ಲಿ ದಾರಿ ಕಾಣಲ್ಲ. ಈಗ ಟಾರ್ಚ್ ಇದೆ, ಅವಾಗ ಏನ್ ಗೊತ್ತಾ, ಟಾರ್ಚ್ ಇಲ್ಲ, ಏನಿಲ್ಲ, ತುಂಬಾ ಕಗ್ಗತ್ಲೆ, ಕಣ್ಣು ಕಾಣದಷ್ಟು ಕತ್ಲೆ. ಒಂದು ಕೋಲಿದ್ರೆ ನಡಿಬೋದು, ಗೊತ್ತಾಯ್ತಾ? ಇಲ್ಲಿ ಗುಂಡಿ ಇದೆ, ಇಲ್ಲಿ ಕಲ್ಲಿದೆ ಅಂದ್ಕೊಂಡು. ಅಂದ ತಮಸಿ ವಾರ್ಧಕ್ಯ. ತಮಸ ಅಂದ್ರೆ ವಾರ್ಧಕ್ಯ ಅಂದ್ರೆ ಗೊತ್ತಲ್ಲ,
ವಯಸ್ಸಾಗುತ್ತಲ್ಲ, ವಯಸ್ಸಾದಾಗ ಅವ್ರಿಗೆ ಊರುಗೋಲಾಗಿ ಬಳಕೆ ಆಗುತ್ತೆ. ಅದಕ್ಕೆ ಏನಂತ ಕರಿತೀವಿ? ದಂಡಂ ಭವೇತ್. ಇದು ಇನ್ನೊಂದು ಏನಪ್ಪಾ ಅಂತಂದ್ರೆ ವಾತಾವರಣದಲ್ಲಿ ಇರೋ ಗಾಳಿ ಇದೆಯಲ್ಲ, ವಾತಾವರಣದಲ್ಲಿರೋ ಗಾಳಿನ ಶುದ್ಧ ಮಾಡುವಂಥ ಶಕ್ತಿ ಬಿದಿರಿಗಿದೆ. ಇದ್ರ ನಾದ ಇದೆಯದಲ್ಲ, ಕೇಳ್ತಾ ಇಲ್ಲ, ಅಲರ್ಟ್ ಆಗಿದ್ರೆ ಮಾತ್ರ ಹೇಳ್ತೀನಿ, ಇಲ್ಲ ನಿಲ್ಸ್ಬಿಡ್ತೀನಿ. ಇದ್ರ ನಾದ ಇದೆಯಲ್ಲ, ಕೊಳಲು, ಇದ್ರಲ್ಲಿ ಏನಾದರೂ ಕೊಳಲು ಮಾಡಿದ್ರೆ, ತುಂಬ ಜಾಣನ ಕೈಗೆ ಕೊಟ್ರೆ, ಗೊತ್ತಾಯ್ತಾ? ಸಂಗೀತಕ್ಕೆ ಮರಳಾಗ್ದಲ್ಲ ಯಾರ ಇದಾನ ಅಲ್ವಾ? ಶ್ರೀಕೃಷ್ಣ ಏನು ಮಾಡ್ತಿದ್ದ? ಸುಮ್ಮನೆ ಒಂದು ಮರದ ಮೇಲೆ ಕುತ್ಕೊಂಡು ದನಗಳನ್ನ ಅವನ ಹತ್ರ ಕರ್ಕೋತಾ ಇದ್ದ. ಆಮೇಲೆ ಬಿಟ್ಟು ವಯಸ್ಸಕ್ಕೆ ಕೊಳಲು ಊದ್ತಾ ಇದ್ದ. ನೀವೆಲ್ಲ ಕೊರಳು ಊದೋದು ಕಲ್ತ್ಕೋತೀರಾ? ನಮ್ಮ ಅಂತರಂಗ ಜೊತೆ ನಾವು ಮಾತಾಡ್ಬೇಕಂತ ಅಂದರೆ ಏನಾಗಿರ್ಬೇಕು? ಸಂಗೀತದ ಜೊತೆ ಮಳಗಬೇಕು. ಸಂಗೀತ ಅಂದರೆ ಯಾವುದೋ ಒಂದು ಮೊಬೈಲ್ ಇಟ್ಕೊಂಡು ಯಾವುದೋ ಕೇಳೋದಲ್ಲ, ಗೊತ್ತಾಯ್ತಲ್ಲ? ಕೊಳಲು. ಆ ಕೊಳಲು ಸಹ ಬಿದ್ರಲ್ಲೇ ಆಗುತ್ತೆ. ಮತ್ತು ಮಳೆ ಬಿದ್ದಾಗಲೂ ಅಷ್ಟೇ. ಇದ್ರ ಮೇಲೆ ಮಳೆ ನೀರು ಹೆಂಗೆ ಜಟಿ ತೋಟದಲ್ಲಿ ಬಿದ್ರ ಮಳೆ ಇದೆಯಾ? ಬಿದ್ರು ಇದೆಯಾ ತೋಟದಲ್ಲಿ? ಯಾರದಾರು ತೋಟದಲ್ಲಿ ಮಳೆ ಬೀಳ್ಬೇಕಾದ್ರೆ ಅದು ಪಕ್ಕದಲ್ಲಿ ನಿಂತ್ಕೊಳ್ಳಿ. ಎಷ್ಟು ಎಂಜಾಯ್ ಮಾಡ್ಬೋದು ಗೊತ್ತಾ ನೀವು? ಎಲ್ಲೂ ನೀವು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ಬೇಕಾಗಿಲ್ಲ. ಎಲ್ಲಿ ಹೇಳಿ? ಸ್ವಿಟ್ಜರ್ಲ್ಯಾಂಡ್ ಎಲ್ಲೂ ಬೇಕಿಲ್ಲ, ನಮ್ಮ ತೋಟನೇ ಸ್ವಿಟ್ಜರ್ಲ್ಯಾಂಡು. ಗೊತ್ತಾಯ್ತಾ? ಇದ್ರ ಮೇಲೆ ಮಳೆ ಬೀಳ್ತಾ ಇದ್ರೆ ಇದು ತೊಂಡೆ, ಇದು ಕೈ ತೊಂಡೆ. ಹೇಳ್ತೀನಿ ತಡೆಮ. ಕೆಲವು ಸಿಹಿ ತೊಂಡೆ ಮಾತ್ರ ತಿನ್ಬೋದು. ಕಹಿ ತೊಂಡೆಗಳು ಏನಾಗುತ್ತೆ ಗೊತ್ತಾ? ಕೈ ತುಂಬ ಕಹಿ ಇರುತ್ತೆ. ಇದ್ರ ಹಣ್ಣು ಮಾತ್ರ ತುಂಬ ಸ್ವೀಟ್ ಇರುತ್ತೆ. ಹಣ್ಣು ಬಿಟ್ಟಿಲ್ಲ. ಹಣ್ಣು ಏನು ಗೊತ್ತಾ? ನಾವು ತಿಂದೀನಿ. ಹಿಟ್ಟು ಮಾಡಿ ಸೊಪ್ಪು ಮಾಡಿ ಎಲೆ ನಾರಿ ಹಿಟ್ಟಿಕ್ಕದೆ ತಗೋದೆ ಕೇಳಿದ್ರಲ್ವಾ? ಅದರಲ್ಲಿ ಎಲೆ ಇಲ್ಲ, ಅಡಿಕೆಗಿಲ್ಲ, ಎಲೆ ನಾರಿ ಬಾಯೆಲ್ಲ ಕೆಂಪಗೇನೆ ಅಂತ ಅಂದಾಗ ಅವಳೇನು ಹೇಳ್ತಾಳೆ ಅಂತ ಅಂದರೆ, ನಾನು ಬರಬೇಕಾದ್ರೆ ತೊಂಡೆ ಹಣ್ಣು ತಿಂದು ಬಂದೆ, ಅದಕ್ಕೆ ನನ್ನ ಬಾಯಿ ಕೆಂಪಗಾಗಿದೆ ಅಂತ. ಬಾಯೆಲ್ಲ ಫುಲ್ ಕೆಂಪಗಾಗುತ್ತೆ. ಹಾಂ, ಆಯ್ತು. ತೊಂಡೆ ಹಣ್ಣು ಇದು ಕಹಿ ತೊಂಡೆ. ಇದೇನಾಗುತ್ತಪ್ಪ ಅಂದರೆ ಇದು ಕ್ಯಾನ್ಸರ್ನ ವಾಸಿ ಮಾಡುವಂಥ ಗುಣ ಇದೆ. ಕ್ಯಾನ್ಸರ್ ಅಂದರೆ ಗೊತ್ತಾ ನಿಮಗೆ? ಕ್ಯಾನ್ಸರ್ ಅಂದರೆ ಏನು? ಗಂಟುಗಳು, ಟ್ಯೂಮರ್ಸ್. ಎಲ್ಲ ಟ್ಯೂಮರ್ಸ್ ಯಾವ್ದು ಬರುತ್ತೋ, ಗಂಟುಗಳು ಯಾವ್ದಾರ ಬರಲಿ, ಅದು ಹೊಟ್ಟೆ ಒಳಗಾರ ಬರಲಿ, ಹೊಟ್ಟೆ ಮೇಲಾದರೂ ಬರಲಿ, ಚರ್ಮದ ಮೇಲಾರ ಬರಲಿ, ಅವೆಲ್ಲಕ್ಕೂ ಕ್ಯಾನ್ಸರ್ ಅಂತ ಕರಿತೀವಿ. ಅದರಲ್ಲಿ ಮ್ಯಾಲಿಗ್ನೆಂಟು, ನಾನ್ ಮ್ಯಾಲಿಗ್ನೆಂಟ್ ಅಂತ ಕರಿತೀವಿ. ಕೆಲವು ನೋವು ಕೊಡ್ತವೆ, ಕೆಲವು ನೋವು ಕೊಡಲ್ಲ. ಆ ನೋವು ಕೊಡದಲ್ಲೇ ಇರಲಿ, ಈ ತೊಂಡೆನ ಬಳಸಿದ್ರೆ, ಗೊತ್ತಾಯ್ತಾ? ಮಿನಿಮಮ್ ಅಂದರೆ ಒಂದು 40 ದಿವಸ ಈ ತೊಂಡೆ ಬಳಸಿದ್ರೆ ಅವನಿಗೆ ಕ್ಯಾನ್ಸರ್ ಗಂಟುಗಳು ವಾಸಿ ಮಾಡುವಂಥ ಶಕ್ತಿ ಇದಕ್ಕಿದೆ. ಮಹಾಮಂತ್ರದಲ್ಲಿ 2 ಮಂತ್ರಗಳಿದೆ. ಮಂತ್ರಗಳ ಎಂಟೈರ್ ವೇದಗಳಲ್ಲಿ 10,540 ಮಂತ್ರಗಳಿದ್ರೆ ಅದರಲ್ಲಿ 2 ಮಂತ್ರಗಳನ್ನ ಮಾತ್ರ ಮಹಾಮಂತ್ರ ಅಂತ ಕರಿತೀವಿ. ಆ ಮಹಾಮಂತ್ರದಲ್ಲಿ ಒಂದು ಮಹಾಮೃತ್ಯುಂಜಯ ಮಂತ್ರ, ಇನ್ನೊಂದು ಗಾಯತ್ರಿ ಮಹಾಮಂತ್ರ. ಯಾಕಪ್ಪ ಮಹಾಮಂತ್ರ ಅಂತ ಕರೀತಾರೆ ಅಂದರೆ ಅಷ್ಟು ಶಕ್ತಿ ಇದೆ ಇದರಲ್ಲಿ. ಆ ಮಹಾಮಂತ್ರದಲ್ಲಿ ಇದನ್ನು ಮೆನ್ಷನ್ ಆಗಿದೆ. ಉರ್ವಾರುಕ ಅಂತ ಕರೀತಾರೆ. ಇದು ಸಂಸ್ಕೃತದಲ್ಲಿ ಏನಂತ ಕರೀತಾರೆ? ಉರ್ವಾರುಕ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ಅಂತ ಇದೆ. ಗೊತ್ತಾಯ್ತಾ? ಆ ಕ್ಯಾನ್ಸರ್ನ ಬರ್ದಂಗೆ ಇದು ಮಹಾಮೃತ್ಯುಂಜಯ ಮಂತ್ರದಲ್ಲಿ ಮೆನ್ಷನ್ ಆಗಿರುವಂಥ ಗಿಡ ಇದು. ಗೊತ್ತಾಯ್ತಲ್ಲ? ಈ ಬಳ್ಳಿ ನೋಡ್ಕೊಳ್ರಿ, ಇದು ಬಿಳಿದಾಗಡಿ ಅಂತ ಇದು. ಹಾಂ, ಇದಕ್ಕೆ ಅಮರಿ ಬಳ್ಳಿ ಅಂತ ಕರೀತಾರೆ. ಅಮರಿ ಬಳ್ಳಿ. ಬರಮ್ಮ ಬಾ ಪುಟ. ಯಾರೋ ನಿಮ್ಮ ಅಪ್ಪತಿರು ಯಾರಿಗಾರ ಸಾಲ ಕೊಟ್ಟವ್ರಾ? ಯಾರಿಗಾರ ದುಡ್ಡು ಕೊಟ್ಟಿದ್ದಾರಾ? ನಿಮ್ಮ ಅಪ್ಪಾರು ಯಾರಿಗಾರ ದುಡ್ಡು ಕೊಟ್ಟಿದ್ದಾರಾ? ಯಾರು ಕೊಟ್ಟಿದ್ದಾರೆ? ಅವ್ರು ಕೊಟ್ಟವ್ರು ಸಾಲ ಕೊಡ್ತಾ ಇಲ್ಲ ನಿಮಗೆ. ಕೊಡ್ತಾ ಇದ್ದಾರಾ? ಕೊಡ್ತಾ ಇಲ್ಲ. ಎಷ್ಟು ಕೇಳಿದ್ರು ಕದ್ದು ಹೋಗ್ತಾರಲ್ವಾ? ಇದನ್ನೇನು ಮಾಡಿ ಗೊತ್ತಾ ನೀವು? ಒಂದು ಅಮಾವಾಸ್ಯೆ ದಿವಸ, ಗೊತ್ತಾಯ್ತಾ? ಬರಮ್ಮ ಇಲ್ಲಿ, ಹಿಂಗೆ ಕಟ್ಕೊ. ಹಿಂಗೆ ಕಟ್ಕೊ. ಹೂನಮ್ಮ, ವಾಮಾಚಾರಗಳಿಗೆ ಕೆಲವೆಲ್ಲ ಅಂದರೆ ಇದಕ್ಕೆ ಪ್ರಯೋಗಗಳಿಗೆಲ್ಲ ನಾನು ಹೇಳ್ತೀನಿ ಕೇಳು ಆಮೇಲೆ. ಗೊತ್ತಾಯ್ತಾ? ಹಾಂ, ಯಾಕೋ ಕೊಟ್ಟಿದ್ದೇನೆ ಯಾರಿಗಾರ? ಗೊತ್ತಾಯ್ತಾ? ಇದಕ್ಕೆ ನೋಡಿ, ನಮ್ಮ ತಂದೆ ಕೊಟ್ಟಿರೋದು. ಹೇಳು ನಮ್ಮ ತಂದೆ ಕೊಟ್ಟಿರೋ ಸಾಲ ಬೇಗ ಬರಂಗ್ ಮಾಡು ಅಂತ ಹೇಳು. ಗೊತ್ತಾಯ್ತಾ? ಒಂದು ಫೋನ್ ಆದ್ರೂ ಬರುತ್ತೆ. ಗೊತ್ತಾಯ್ತಾ? ಇಲ್ಲ ಅವ್ನು ಏನಾಗ ಕತ್ತು ತಿರುಗ್ತಾ ಇದ್ರೆ ಎದುರಿಗೆ ಸಿಗ್ತಾನೆ, ಇಲ್ಲ ಒಂದು ಫೋನ್ ಬರುತ್ತೆ ಅವನಿಂದ. ಕೊಡೋದು ಬೇರೆ, ಕದ್ದು ಓಡಾಡ್ತಾ ಇರೋನು ಕಣ್ಣಿಗೆ ಕಾಣ್ತಾನೆ. ಇದಕ್ಕೆ ದಾಗಡಿ ಬಳ್ಳಿ ಅಥವಾ ಅಮರು ಬಳ್ಳಿ ಅಂತ ಕರೀತಾರೆ. ಏನಂದ್ರೆ ನಮ್ಮಲ್ಲಿ ಬಿದ್ರೆಗುಡಿ ಅಂತ ಒಂದು ಊರು ಬರುತ್ತೆ. ಕೇಳಿ ಇಲ್ಲಿ ಬಿದ್ರೆಗುಡಿ ಅಂತ ಬರುತ್ತೆ. ಆ ಬಿದ್ರೆಗುಡಿ ಅಂತ ಇದೆ. ಆ ಬಿದ್ರೆಗುಡಿನಲ್ಲಿ ಒಂದು ಜನಾಂಗ ಇದೆ. ಅವ್ರಿಗೆ ಏನಂತ, ಅವರು ಸೊರ್ಲು ಉಯ್ಯೋದು ಅಂತ, ಸೊರವು ಉಯ್ಯೋದು ಅಂತ ಕರೀತಾರೆ. ಆ ಸೊರುವಿಗೆ ಸೊರು ಅಂದ್ರೆ ಒಂದಷ್ಟು ಬಳ್ಳಿಗಳ ಕಿತ್ಕೋತಾರೆ, ಅದನ್ನ ಸೊರು ಉಯ್ಯೋದು ಅಂತ ಮಾಡ್ತಾರೆ. ಸೊರು ಅಂದ್ರೆ ಗೊತ್ತಲ್ಲ, ದನಗಳಿಗೆ ಏನಾದರೂ ಕಾಯಿಲೆಗಳಾದ್ರೆ ಅದನ್ನೇನು ಮಾಡ್ತಾರೆ ಅಂದರೆ, ಒಂದ್ಸಲ ಹಾಕಿದ್ರೆ ವ್ಯಾಕ್ಸಿನ್, ಓರಲ್ ವ್ಯಾಕ್ಸಿನ್ ಥರ ಒಂದು ಗೊಟ್ಟದಲ್ಲಿ ಉಯ್ಯೋದಷ್ಟೇ. ಸೊರುವಿನ ಔಷಧಿಯಾಗೂ ಬಳಸ್ತಾರೆ ಅದನ್ನು. ಇದು ಗೊತ್ತಾ ನಿಮಗೆ? ಅಮೃತ ಬಳ್ಳಿ ನೋಡಿದಿರಲ್ವಾ? ಅಮೃತ ಬಳ್ಳಿ ತಂಗಿ ಇದು.
ತಂಗಿ ಅಮೃತ ಬಳ್ಳಿಗೆ ಅಮೃತ ಬಳ್ಳಿಗೆ ತಂಗಿ ಇದೆ, ಚಿಕ್ಕಮ್ಮ ಇದೆ, ದೊಡ್ಡಮ್ಮ ಇದೆ ಅಲ್ವಾ? ಇದು ಅಮೃತ ಬಳ್ಳಿ ತಂಗಿ ಇದು. ಇದಕ್ಕೆ ವಸುಧ ಅಂತ ಕರೀತಾರೆ. ಏನಂತ ಕರೀತಾರೆ? ವಸುಧ ಅಂದ್ರೂ ಅಮೃತನೇ. ಗೊತ್ತಾಯ್ತಾ? ವಸುಧ ಅಂದ್ರೆ ಭೂಮಿ. ಗೊತ್ತಾಯ್ತಾ? ವಸುಧ ಅಂದ್ರೆ ಭೂಮಿ. ಭೂಮಿಗೂ ಸಹ ಅಮೃತದ ಗುಣ ಇದೆ. ಆ ಗುಣ ಅಮೃತ ಬಳ್ಳಿಗೆ ಏನಿದೆಯಲ್ಲ ಸೇಮ್ ಗುಣ ಇದಕ್ಕೂ ಇದೆ. ಗೊತ್ತಾಯ್ತಾ? ಹಾ, ಇದನ್ನ ಗಾಯಗಳಿಗೆ ಬಳಸ್ತಾರೆ. ಗಾಯಗಳಾದ್ರೆ ಬಳಸ್ತಾರೆ. ಈ ಎದೆ ಬಟ್ಟಿ ಹಿಡಿಯೋದು, ಬಟ್ಟಿ ಇಲ್ಲಿಂದ ಬಂದು ಇಲ್ಲಿಗೆ ಸೇರ್ಕೋತು, ಎದೆ ಹಿಡ್ಕೋತು ಅಂತ ಹೇಳ್ತಾರಲ್ಲ, ಆ ಬಟ್ಟಿ ಬೀಳೋದಕ್ಕೂ ಸಹ ಇದನ್ನ ಬಳಸ್ತಾರೆ. ಇದು ಬಟ್ಟಿ ಔಷಧಿಯಿಂದ ಕರೀತಾರೆ. ಮತ್ತೆ ಉಸಿರು ಸಿಕ್ಕಿದೆ ಅಂತ ಕೇಳ್ತೀರಾ? ಉಸಿರು ಸಿಕ್ಕಿದೆ ಅಂತ ಅದಕ್ಕೇನು ಮಾಡಿ ಅಂದರೆ ಬೆಳಿಗ್ಗೆ ಎದ್ದು ಅವನು ತಣ್ಣೀರು ಮುಟ್ಟಬಾರ್ದು. ಗೊತ್ತಾಯ್ತಾ? ಆ ಎದ್ದ ತಕ್ಷಣ ಎಲ್ಲಿ ಉಸಿರು ಸಿಕ್ಕಿರುತ್ತೋ ಆ ಜಾಗಕ್ಕೆ ಏನು ಮಾಡೋದು, ಹಿಂಗೆ ಸುಮ್ಮನೆ ಬೆನ್ಗೆಲ್ಲ ಉಜ್ಜಿಸ್ಕೊಂಡ್ಬಿಟ್ರೆ ಸೊ ಆಟೋಮೆಟಿಕಲಿ ರಿಲೀಫ್ ಆಗ್ಬಿಡುತ್ತೆ. ದೇವಗಣಗಳು ಹಾಂ, ಈ ಕಣಗಳು ಇಂಥ ಹೂಗಳ ಸ್ಮೆಲ್ ಕುಡಿಯೋದ್ರಿಂದ ಏನಾಗುತ್ತೆ ಗೊತ್ತಾ? ನಮಗೆ ಏನಾಗಿದೆ ಗೊತ್ತಾ? ಆಹಾರ ಎಲ್ಲಿ ತಗೊಳುತ್ತೆ? ನಮ್ಮ ದೇಹದಲ್ಲಿ ಆಹಾರ ಯಾವ್ದು ತಗೊಳ್ಳೋದು? ಆಹಾರ ತಗೊಳಂತ ಅಂತ ಎಲ್ಲಿಂದ ತಗೋತೀವಿ ನಾವು ದೇಹದಲ್ಲಿ? ಎಲ್ಲ ಬರೀ ಬಾಯಿಂದ ತುಂಬ್ತಿದೀವಲ್ವಾ? ಮೂಗಿಂದ ಏನಾಗುತ್ತೆ? ಅಲ್ಲಮ್ಮ, ಮೂಗಿಂದನೂ ಸ್ಮೆಲ್ ತಗೊಳುತ್ತೆ. ಗೊತ್ತಾಯ್ತಾ? ಮೂಗಿಂದ ಸ್ಮೆಲ್ ತಗೊಳುತ್ತೆ. ಫಸ್ಟ್ ಮೂಗಿಂದ ಆಹಾರ ತಗೊಳ್ಳೋದು ನಾವು. ತಟ್ಟೆಲಿ ಗಬ್ಬು ಕೆಟ್ಟ ವಾಸನೆ ಬರ್ತಾ ಇದ್ರೆ ತಗೋತೀರಾ? ಆಹಾರ ಚೆನ್ನಾಗಿ ಸ್ಮೆಲ್ ಬಂದ್ರೆ ಮಾತ್ರ ಅದು ಕೈ ಇಟ್ಟು ಬಾಯಿಗೆ ತಗೊಳ್ಳೋದು ಅಲ್ವಾ? ಸಿಟ್ರೋನಿಲ್ಲ, ನಿಂಬುಲ್ಲು, ಚೂಯಿಂಗ್ ಗಮ್ ಹಾಕೋತಿರಲ್ಲನ್ರ, ಚೂಯಿಂಗ್ ಗಮ್ ಹಾಕೋತಿರಲ್ಲ, ಬಾಯಿ ಕೆಟ್ಟ ವಾಸನೆ ಬರ್ತಾ ಇರತ್ತೆ. ಹೊಡೆವ ಎಷ್ಟು ಚೆನ್ನಾಗಿದೆ ತೊಳಿ ಹಾಕೊಂಡ್ರಲ್ಲ, ಬಾಯಿ ಕೆಟ್ಟ ವಾಸನೆ ಬರಲ್ಲ. ಏನಾಕೋಬೇಕು? ಬಾಯಿಗೆ ಮೌತ್ ವಾಶ್ ಹಾಕೋತಿರಲ್ವಾ? ಏನು ಬೇಡ, ಇದು ತಗೊಂಡು ಏನು ಮಾಡೋದು? ತಿಂದ್ರೆ ಏನೋ ಆಗ್ಬಿಡುತ್ತಂತ ಬೇಡ ಬಿಡಪ್ಪ, ನಿನ್ ಧೈರ್ಯ ಆದ್ರೆ ತಿನ್ನು. ಇದ್ರ ಗುಣ ಗೊತ್ತಾಯ್ತಾನವ? ಇದೇನ್ ಮಾಡಿ ಅಂತ ಅಂದ್ರೆ, ನೀವು ಟೀ ಕಾಸ್ತಿರಲ್ವಾ, ಟೀ ಒಳಗಡೆ ಹಾಕ್ಬಿಡ್ರವ, ಇದನ್ನೇ ಕಾಸಿ, ಟೀ ಸೊಪ್ಪು ಬದಲು ಇದ್ರನ್ನೇ ಹಾಕಿ. ರುಚಿನೇ ಬರುತ್ತಾ? ಒಂದ್ ನಿಮಿಷ ಹೇಳ್ಬೇಕ ಕೇಳೋ. ರುಚಿ ಹಂಗಾರ ಇರ್ಲಿ, ಇದು ಹೆಂಗ್ ಬಂತು? ಇದೊಂದು ಟೇಸ್ಟ್ ನೋಡಿದ್ಯಾ ನಾವು ನೀನು? ಅಲ್ವಾ? ಬಾಯಿ ಏನಾಯ್ತು? ಸುತ್ತ. ಇದು ಉಮ್ಮತ್ತಿ ಅಂತ ಕರೀತಾರವ ಇದು ಕಾಯಿನ. ಉಮ್ಮತ್ತಿ ಕಾಯಿ. ಇದು ಮುಟ್ಬೇಡಿ. ಇದು ಇದು ಉಮ್ಮತ್ತಿ ಕಾಯಿ ಅಂತ ಕರೀತಾರೆ ಇದನ್ನ. ಯಾರಾದ್ರೂ ಹೆಣ್ಮಕ್ಳುಗಳ ತಲೆನಲ್ಲಿ ಗಂಡು ಮಕ್ಳ ತಲೆನಲ್ಲಿ ಏನಿತ್ತು ಅಂತಂದ್ರೆ, ಈ ಕಾಯಿನ ತೆಗೆದ್ಬಿಟ್ಟು ತಲೆ ಬಾಚ್ಕೊಂಡ್ರೆ ಒಂದೇ ಒಂದು ಏನು ಸಮೇತ, ಸಣ್ಣ ಏನು ಸಮೇತ ಅಲ್ಲ, ಈ ಕಾಯಿನಲ್ಲಿ ತೆಗೆದು ಬರ ಸುಮ್ಮನೆ ತಲೆಗೆ ಬಾಚ್ಕೊಂಡ್ರೆ ಹಿಂಗೆ, ತಲೆ ಈ ತರ ಬಾಚ್ಕೊಂಡ್ರೆ ನೋಡಿರೋ ಈ ತರ ಮಾರ್ಕೆಟಲ್ಲಿ ಇವಾಗ ಬರ್ತಾ ಇದೆ ಇಂಥವೆಲ್ಲ ತಲೆ ಬಾಚ್ಕೊಳ್ಳಿಕ್ಕೆಲ್ಲ. ನ್ಯಾಚುರಲ್. ಇದು ಮಹಾಭಾರತದ ವನಪರ್ವದಲ್ಲಿ ದ್ರೌಪದಿ ತಲೆನ ಇದರಲ್ಲಿ ಇದು ಮಾಡ್ಕೋತಿದ್ಲು. ಅವ್ರೇನು ನಮ್ಮಂಗೇನು ಮೇಕಪ್ ಬಾಕ್ಸ್ ಇಟ್ಕೊಂಡು ಹೋಗಿದ್ರೆ ನಮ್ಮ ಕಾಡಿಗೆ ಅಲ್ವಾ? ಮೇಕಪ್ ಬಾಕ್ಸ್ ಇಟ್ಕೊಂಡಿರಲಿಲ್ಲ, ಪಾತ್ರೆ ಇರಲಿಲ್ಲ, ಅಡುಗೆ ಪಾತ್ರೆ ಎಂಥದ್ದು ಇರಲಿಲ್ಲ. ಕಾಡಲ್ಲಿ ಏನು ಸಿಗುತ್ತೋ ಅದು. ಸೊ ಇದನ್ನೇ ತಲೆ ಬಾಚ್ಕೋತಾ ಇದ್ಲಿ ಹಿಂಗೆ ದ್ರೌಪದಿ. ಈ ಥರ ಬಾಚ್ಕೊಂಡ್ರೆ ಏನಾಗುತ್ತೆ, ಉಮ್ಮತ್ತಿನಲ್ಲಿ ತಲೆನಲ್ಲಿ ಏನು ವಾಸಿ ಆಗುತ್ತೆ. ಬಟ್ ಇದ್ರ ಬೀಜಗಳು ಏನು ಬಳಸಬಾರ್ದು ಇದನ್ನ. ಗೊತ್ತಾಯ್ತಲ್ಲ? ಇದು ತುಂಬ ವಿಷ ಉಮ್ಮತ್ತಿ. ಧನ್ವಂತ್ರಿ ಅಂದ್ರೆ ಯಾರು ಗೊತ್ತೇನಪ್ಪ? ಧನ್ವಂತ್ರಿ ಅಂದ್ರೆ ಯಾರು ಗೊತ್ತಾ? ಧನ್ವಂತ್ರಿ ಹೆಸರು ಕೇಳಿದ್ದೀರಾ? ದೇವತೆಗಳ ವೈದ್ಯ. ದೇವತೆಗಳಿದ್ರಲ್ಲ, ಆ ದೇವತೆಗಳ ವೈದ್ಯ ಧನ್ವಂತ್ರಿ. ಇದರಲ್ಲಿ ತುಂಬಾ ಜನ ಬರ್ತಾರೆ. ಶುಶ್ರುತ ಅಂತ ಕೇಳಿದ್ರ? ಚರಕ ಶುಶ್ರುತ ಕೇಳಿದ್ರಲ್ವಾ? ವಾಗ್ಭಟ ಅಷ್ಟಾಂಗ ಹೃದಯ ಬರ್ದಿರುವಂತ ವಾಗ್ಭಟ ಮಹರ್ಷಿ ಕೇಳಿದ್ರಲ್ವಾ? ಅದರಲ್ಲಿ ಧನ್ವಂತರಿನ ಒಂದು ದೇವತೆಗಳ ವೈದ್ಯ ಅವನು. ಅವನೇನ್ ಮಾಡ್ತಾನೆ, ಯಾರೋ ಆಗ್ಲೇ ಬುಕ್ಸ್ ಎಲ್ಲ ರಿಸರ್ಚ್ ಆಗಿದೆಯಾ ಅಂತ ಕೇಳಿದ್ರಲ್ಲ, ಇವರೆಲ್ಲ ನಮ್ಮ ದೇಶದ ಸೈಂಟಿಸ್ಟ್ಗಳಮ್ಮ. ಇವ್ರು ನಾವು ದೇವ್ರು ಮಾಡಿಬಿಟ್ಟಿದೀವಿ. ಏನ್ ಹೇಳು? ಗೊತ್ತಾಯ್ತಲ್ಲ? ಮಂತ್ರಕ್ಕೆ ಬರದಲ್ಲಿ ಇರೋ ಅಕ್ಷರ ಯಾವುದೂ ಇಲ್ಲ. ಎಲ್ಲ ಪ್ರತಿಯೊಂದು ಅಕ್ಷರವೂ ಸಹ ಮಂತ್ರದಲ್ಲಿ ಇರುವಂಥ ಅಕ್ಷರಗಳೇ. ಅಮಂತ್ರಂ ಅಕ್ಷರಂ ನಾಸ್ತಿ ಮೂಲಮನ ಔಷಧಿಗೆ ಬರ್ದಲ್ಲಿರೋ ಗಿಡ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ನಾಸ್ತಿ ಮೂಲಮನೌಷಧ ಅಯೋಗ್ಯ ಪುರುಷ ನಾಸ್ತಿ. ಇವನಿಗೆ ಯಾರೋ ಓದಕ್ಕೆ ಬರಲಿಲ್ಲ ಅಂದರೆ ಅವನು ಅಯೋಗ್ಯ ಅಂತ ಅನ್ಬೇಡ್ರಿ. ಅವ್ರು ಯಾರೋ ಓದಕ್ಕೆ ಬರಲಿಲ್ಲ ಅಂದ್ರೆ ಅವನು ಅಯೋಗ್ಯ ಅಂತ ಅನ್ಬೇಡಿ. ಅವನು ಏನು ಮಾಡ್ತಾನೆ, ಚೆನ್ನಾಗಿ ಮರ ಹತ್ತಾನೆ, ಕೊಬ್ಬರಿ ಸುಲಿತಾನೆ. ಗೊತ್ತಾಯ್ತಾ? ಎಷ್ಟೇ ದೂರದಲ್ಲಿದ್ರು ಕುರಿಗಳೇನೋ ಹೋಗ್ತಾ ಇದ್ರೆ ಕಲ್ಲು ಹೊಡೆದು ನಾಯಿ ಏನು ಬರ್ದಂಗೆ ಕಲ್ಲು ಹೊಡೆಯೋ ಶಕ್ತಿ ಇರುತ್ತೆ. ಅಯೋಗ್ಯ ಪುರುಷ ನಾಸ್ತಿ ಯೋಜಕ ತತ್ರ ದುರ್ಲಭ. ಈ ಸೊಪ್ಪಿಂತ ಸಾಂಬಾರಿಗೆ ಬರುತ್ತೆ, ಈ ಸೊಪ್ಪು ಈ ಔಷಧಿಗೆ ಬರುತ್ತೆ.
ಈ ಗಿಡ ಇಂಥದಕ್ಕೆ ಬರುತ್ತೆ, ಈ ವ್ಯಕ್ತಿ ಇಂಥದಕ್ಕೆ ಬರ್ತಾನೆ ಅಂತ ಗುರ್ಸೋದಿದೆಯಲ್ಲ, ಅದು ಅವರು ದುರ್ಲಭ ಅಂತೆ.